ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಕಾಫಿಯ ಚರ್ಚೆಯನ್ನು ಮುಂದುವರಿಸಿದ್ದೀವಿ. ನಾನು ಪ್ರಾರಂಭದಲ್ಲಿ ಹೇಳಿದಾಗೇ ಇದು ಎಷ್ಟು ಎಪಿಸೋಡಾರು ಆಗಲಿ ಒಟ್ಟಲ್ಲಿ ಸಂಪೂರ್ಣ ಮಾಹಿತಿಯನ್ನು ಒಂದು ಕಡೆ ಕಲೆ ಹಾಕೋದು ನಮ್ಮ ಕರ್ತವ್ಯ. ಹಾಗಾಗಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ಕಾಫಿಯ ಚರ್ಚೆಯಲ್ಲಿ ಕಾಫಿಯ ವಿಧಗಳು, ಅದು ಮುಖ್ಯವಾಗಿ ಒಂದು 2-3 ಮೇನ್ ಇದು ಬರುತ್ತೆ, ವಿಭಾಗ ಬರುತ್ತೆ, ಅಂದರೆ ಟೈಪ್ಸ್ ಬರುತ್ತೆ. ಆಮೇಲೆ ಅದರಲ್ಲಿ ನಿರ್ದಿಷ್ಟವಾದ ವಾಣಿಜ್ಯ ತಳಿಗಳಿದೆ. ಅದರಲ್ಲಿ ಕೆಲವು ಹಳೆಯ ತಳಿಗಳು, ಇವತ್ತು ಬಿಟ್ಟೋಗಿರೋ ತಳಿಗಳು, ಈಗ ಹೊಸದಾಗಿ ಪ್ರಾಮಿಸಿಂಗ್ ವೆರೈಟಿಗಳು, ಈ ಥರದಲ್ಲಿ ಹಲವಾರು ಇದೆ. ಅದರಲ್ಲಿ ಮತ್ತೆ ಸಾಂಪ್ರದಾಯಿಕ ಪ್ರದೇಶದಲ್ಲಿರುವಂಥವು ಮತ್ತೆ ಅಸಾಂಪ್ರದಾಯಿಕ ಪ್ರದೇಶದಲ್ಲಿರುವಂಥವು, ಈ ಥರ ಹಲವಾರು ಇದೆ. ತಳಿಗಳು ಯಾವ್ಯಾವ್ದು ಪರ್ಫಾರ್ಮೆನ್ಸ್ ಎಲ್ಲೆಲ್ಲಿದೆ, ಈ ಥರದ್ದೆಲ್ಲ ಹಲವಾರು ವಿಷಯ. ಒಟ್ಟಾರೆ ಇವತ್ತು ಕಾಫಿಯ ವಿಧ ಮತ್ತು ತಳಿಗಳ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ನಮಗೆ ಮಾಮೂಲಿಯಂತೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಸರ್ ಇದ್ದಾರೆ. ಬನ್ನಿ, ವೇಣುಗೋಪಾಲ್ ಸರ್ನ ಭೇಟಿಯಾಗಿ ಬರೋಣ. ಸರ್ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾನು ಈ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗನೇ ಕಾಫಿಯ ವಿಧಗಳ ಬಗ್ಗೆ ನಾವು ವಿಧ ಮತ್ತು ತಳಿಗಳ ಬಗ್ಗೆ ನೋಡೋಣ. ಈಗ ನಾವು ಪ್ರಾರಂಭದಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ವಿ ಕಾಫಿಯ ರೋಬಸ್ಟಾ, ಅರೇಬಿಕಾ ಇಂಥವೆಲ್ಲ ತಳಿಗಳಿದೆ ಅಂತ. ಮುಖ್ಯವಾಗಿ ಕಾಫಿ ನಲ್ಲಿ ಒಟ್ಟಾರೆ ಒಂದು 3-4 ಇದೆ. ಅದ್ರಲ್ಲಿ ನಮ್ಮ ಮಟ್ಟಿಗಂತೂ ಒಂದು 2 ಮುಖ್ಯವಾಗಿದೆ. ಅದರಲ್ಲಿ ಯಾವ್ಯಾವ್ದಂತ ಪಟ್ಟಿ ಮಾಡ್ಬೋದಾ? ಒಟ್ಟಾರೆ ಇದು ಕಾಫಿ ಮೊದಲೇ ನಾನು ಹೇಳಿದೆ, ಇದು ಸೆಂಟ್ರಲ್ ಆಫ್ರಿಕಾದಲ್ಲಿ ಇದು ಎವಾಲ್ವ್ ಆಯ್ತು. ಸುಮಾರು ಒಂದು 70 ಸ್ಪೀಶೀಸ್ ಇದೆ. 70 ಸ್ಪೀಶೀಸ್ ಇದೆ ಕಾಫಿ. ಅದ್ರಲ್ಲಿ 4 ಸ್ಪೀಶೀಸ್ ಸ್ವಲ್ಪ ವಾಣಿಜ್ಯ ಬಳಕೆಯಲ್ಲಿ ಬಂದಿವೆ. ಒಂದು ಕಾಫಿಯ ಅರೇಬಿಕಾ, ಅದಕ್ಕೆ ಅರೇಬಿಕಾ ಕಾಫಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಕಾಫಿಯ ಕೆನಿಫೋರಾ ಅಂದ್ಬಿಟ್ಟು, ಅದೇ ಈಗ ರೋಬಸ್ಟಾ ಕಾಫಿ ಆಗಿದೆ. ಮತ್ತೆ ಇನ್ನೊಂದು ಕಾಫಿಯ ಕಾಂಜೆನ್ಸಿಸ್ ಅಂದ್ಬಿಟ್ಟು, ಅದೀಗ ಹೈಬ್ರಿಡ್ ಮಾಡ್ಲಿಕ್ಕೆ ಅದನ್ನ ಬಳಕೆ ಆಗಿದೆ. ಮತ್ತೆ ಅರೇಬಿಕಾದಲ್ಲಿ ಕೂಡ ಬಳಕೆ ಆಗಿರೋ ಅಂತ ಇನ್ನೊಂದು ಸ್ಪೀಶೀಸ್ ಇದೆ, ಅದು ಕಾಫಿಯ ಯುಜಿನಾಯ್ಡಿಸ್ ಅಂದ್ಬಿಟ್ಟು, ಅದು ಒನ್ ಆಫ್ ದಿ ಸೆಲೆಕ್ಷನ್ಗೆ ಅದು ಒನ್ ಆಫ್ ದಿ ಪೇರೆಂಟ್ ಇದೆ. ಮತ್ತೆ ಇದರ ಜೊತೆಗೆ ಮರ ಕಾಫಿ ಒಂದಿದೆ. ಈಗೇನಂದ್ರೆ ನಾವು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಕಾಫಿಯ ಲೈಬೇರಿಕಾ ಮೊದಲು ಅದು ಏನು ಕೆಲಸ ಬಾರದು ಕಾಫಿ ತೋಟ ಸುತ್ತಲೂ ಹಾಗೆ ಇರ್ತಾ ಇತ್ತು. ಈಗ ಅದ್ರದ್ದೇ ಕೆಲವು ಕಾಫಿ ಕಟ್ಟೆಗಳೇ ಶುರುವಾಗಿದೆ ಲೈಬೇರಿಕಾದ್ದು. ಅದು ಒಳ್ಳೆ ಕಿಕ್ ಕೊಡುತ್ತೆ, ಒಳ್ಳೆ ಹೈ ಕೆಫಿನ್ ಇರೋದಂಗೆ ಅದು ಶುರುವಾಗಿದೆ. ಆದ್ರೆ ಹೆಚ್ಚು ಜನಗಳು ಇಷ್ಟಪಟ್ಟು ಹೆಚ್ಚು ಕುಡಿಯೋರು ಅದು ಇಷ್ಟಪಡೋದು ಕಾಫಿಯ ಅರೇಬಿಕಾ ಕಾಫಿ. ಮತ್ತೆ ಅಲ್ಲಿ ಸಮಸ್ಯೆ ಬಂದಾಗ ಪರ್ಯಾಯ ಹುಡುಕ್ಲಿಕ್ಕೆ ಹೊರಟಾಗ ಅವ್ರಿಗೆ ರೋಬಸ್ಟಾ ಕಾಫಿ ಕಡೆ ಬಂತು. ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಮುಖ್ಯವಾಗಿ ರೋಬಸ್ಟಾ ಮತ್ತೆ ಅರೇಬಿಕಾ ಅದು ಅತಿ ಹೆಚ್ಚು ಅರೇಬಿಕಾ ಇರೋದು ಕರ್ನಾಟಕದಲ್ಲಿ. ಮತ್ತೆ ಸ್ವಲ್ಪ ಹೈ ಎಲಿವೇಶನ್ ಏರಿಯಾ ಕೆಲವು ಇದೆ, ಅದರಲ್ಲಿ ನಮ್ಗೆ ಶವರಾ ಹಿಲ್ಸ್ ಬರುತ್ತೆ, ಸೇಲಂ ಮೇಲ್ಗಡೆ ಬರುತ್ತೆ, ಎರ್ಕಾಡು ಅಲ್ಲೂ ಬರುತ್ತೆ. ಮತ್ತೆ ನಂತರ ಸ್ವಲ್ಪ ಭಾಗ ಇಡುಕಿ ಕಾಡಮಂ ಹಿಲ್ಸ್ ಅಲ್ಲೂ ಕೂಡ ಸ್ವಲ್ಪ ಭಾಗ ಬರ್ತಾ ಇದೆ. ಮತ್ತೆ ನೆಕ್ಸ್ಟ್ ವಾಲ್ಪಾರೈನಲ್ಲಿ ಕೂಡ ಹೆಚ್ಚು ಎಲ್ಲ ಅರೇಬಿಕಾ ಕಾಫಿ. ಮತ್ತೆ ರೋಬಸ್ಟಾ ಕಾಫಿ ನಮ್ಗೆ ವೈನಾಡು, ಕೊಡಗು ಎಲ್ಲ ಕರ್ನಾಟಕದ ಎಲ್ಲ ಪ್ರದೇಶದಲ್ಲಿ ಕೂಡ ಇದೆ. ಸಾಮಾನ್ಯ ಕರ್ನಾಟಕದಲ್ಲಿ 50-50 ಇದೆ ಅರೇಬಿಕಾ. ಅದು ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಬೇರೆ ಬೇರೆ. ಮತ್ತೆ ಈಗ ಕಾಫಿ ಮೊದಲು ಬಂದಾಗ ನೇರವಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲೂ ಕೂಡ ಬೇರೆ ಕ್ರಾಪ್ಸ್ ಅಲ್ಲಿ ಯಾವ ರೀತಿ ರಿಸರ್ಚ್ ಮಾಡ್ತಾರೋ ಬ್ರೀಡಿಂಗು, ಆ ಬ್ರೀಡಿಂಗ್ ವಿಂಗ್ ಅಂತೂ ಕಾಫಿ ಬೋರ್ಡ್ ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿತ್ತು ಮೊದಲೆಲ್ಲ ಇದ್ದವರು. ಅವ್ರೆಲ್ಲಾ ರೀತಿನ ಅರ್ಥ ಮಾಡ್ಕೊಂಡು ಮೊದಲು ಇದು ರಸ್ಟ್ ರೆಸಿಸ್ಟೆನ್ಸ್ಗೆ, ಮತ್ತೆ ವೈಸ್ಟೆಮ್ ಬೋರರ್ಗೆ ಟಾಲರೆನ್ಸ್ಗೆ, ಮತ್ತೆ ಹೈ ಪ್ರೊಡಕ್ಟಿವಿಟಿ, ಹೈ ಕ್ವಾಲಿಟಿ, ಹೀಗೆ ಎಲ್ಲ ಇಟ್ಕೊಂಡು ಅವರು ಕೈ ಹಾಕೋದು. ಸರ್, ಈ ಮಧ್ಯೆ ನಾನು ಒಂದು ಉಪ ಪ್ರಶ್ನೆ ಕೇಳ್ಬಿಡ್ತೀನಿ. ಕಾಫಿಯ ರಿಸರ್ಚಿನ ಜವಾಬ್ದಾರಿ ಯಾರದ್ದು ಭಾರತದಲ್ಲಿ? ರಿಸರ್ಚ್, ಎಕ್ಸ್ಟೆನ್ಷನ್ ಎಲ್ಲಾನು ಕೂಡ ಮಾರ್ಕೆಟಿಂಗ್ ಎಲ್ಲ ಕಾಫಿ ಬೋರ್ಡ್ ತಗೊಂಡು ಮಾರ್ಕೆಟಿಂಗ್ ಏಕಸ್ವಾಮ್ಯ ಇರ್ತಾ ಇತ್ತು. ಈಗ ಅದನ್ನ ಸ್ವಲ್ಪ ತಪ್ಪೋಗಿದೆ. ರಿಸರ್ಚ್ ಎಕ್ಸ್ಟೆನ್ಷನ್ ಎಲ್ಲ ಕಾಫಿ ಬೋರ್ಡ್ ತಗೊಂಡು, ಅದು ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾಫಿ ಬೋರ್ಡ್ ನ ಅಡಿಯಲ್ಲಿ
ಅದು ಒಂದಿನ ಇರೋದು, ಬೇರೆ ಬೇರೆ ಕಡೆ ಇದೆಯಾ? ಅದು ಸುಮಾರು ರೀಜನಲ್ ಸ್ಟೇಷನ್ಸ್ ಕೂಡ ಇದೆ. ರಿಟೇಲ್ ಸ್ಟೇಷನ್ ಇದೆ. ಇದೆ. ಓಕೆ, ಬಟ್ ಅದೆಲ್ಲದು CCR ಅಂಡರ್ನೇ. ಎಲ್ಲ CCR ಅಂಡರ್. ಬಟ್ ಈ ಕಾಫಿನ ಬಹುಶಃ ನಮ್ಮ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಥವಾ ಇನ್ಯಾರು ಮುಟ್ಟೋದಿಲ್ಲ. ಅವರು ಒಂದು ಏನಾದ್ರೂ ಅವರು ಕ್ರಾಪ್ ಕಾಂಬಿನೇಷನ್ ಬಂದಾಗ ಮಾತ್ರ ಮುಟ್ತಾರೆ. ರಿಸರ್ಚ್ ಗೆಲ್ಲ ಅವ್ರ ಕೈ ಇಲ್ಲ, ರಿಸರ್ಚ್ ಇಲ್ಲ. ಆಗೋದಿಲ್ಲ. ಇದರಲ್ಲಿ AICRP ಇದೆಯಾ ಕಾಫಿನಲ್ಲಿ? AICRP ICR ಅದಿಲ್ಲ. ಅದಿಲ್ಲ ಇಲ್ಲ. ಏನಕ್ಕೆ ಇಲ್ಲ? ಇದೆ, ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಇದೆ ಅವರಿಗೆ. ಓಕೆ, ಕಂಪ್ಲೀಟ್ ಆಕ್ಚುಲ್ ಆಗಿ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಆದ್ಮೇಲೆನೆ ವೆರೈಟಿ ಇದಕ್ಕೆ ಬೂಸ್ಟ್ ಸಿಕ್ಕಿತ್ತು. ಈಗ ಕೆಲವೊಂದು ಇಂಪರ್ಟೆಸ್ ಬಂತು. ಈಗ ನಾವು ಕಾವೇರಿ ಮತ್ತೆ ಒಂದು HDT ಕಟ್ವಾ ಅಂದ್ಬಿಟ್ಟು ಒಂದು ಡ್ವಾರ್ಫ್ ಪ್ಲಾಂಟ್ಸ್ ಬಂತು, ಹೈಬ್ರಿಡ್. ಅದು ನಮಗೆ ಸಿಕ್ಕಿದಾಗ ಸುಮಾರು ಹೈಬ್ರಿಡ್ಸ್ ಪೇರೆಂಟ್ ಅದಾಗುತ್ತೆ. ಮತ್ತೆ ಆಮೇಲೆ ಇದು ಇದು ಸೆಂಟ್ರಲ್ ಆಫ್ರಿಕಾ ಇಂದಲೇ ಕೆಲವು ವೆರೈಟಿಗಳು ಇಂಟ್ರೊಡ್ಯೂಸ್ ಆಯ್ತು. ಅದರಲ್ಲಿ ಇದು ಟಫಾರಿಕಲ ಅಂತ ಒಂದು ವೆರೈಟಿ, ಅವೆಲ್ಲ ಅವರು ಡೈರೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. BBTC ರೆಡ್, BBTC ಯೆಲ್ಲೋ ಇವೆಲ್ಲ ಅವರೇ ಕಲೆಕ್ಟ್ ಮಾಡಿ ಬಂದಿದ್ದು. ಅದೆಲ್ಲ ಬಂದ ನಂತರ ಸ್ವಲ್ಪ ಬ್ರೀಡಿಂಗ್ ವೆರೈಟಿ ಸಿಕ್ತು, ಬ್ರೀಡಿಂಗ್ ಬಂತು, ಸಂತಿಗೆ ಆಪ್ಷನ್ಸ್ ಬಂತು. ಸೊ ಒಟ್ಟಾರೆ ಹಂಗಾರೆ ಏನೇ ರಿಸರ್ಚ್ ಮಾಡೋದಿದ್ರು CCR ಇದ್ರು ಕಾಫಿ ಬೋರ್ಡ್ ನಡಿಯಲ್ಲಿ ಬರುವಂತ ಇವಾಗ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರೇ ಮಾಡಬೇಕು, ಅವರೇ ಮಾಡ್ತಾರೆ. ಅದರಲ್ಲಿ ಮತ್ತೆ ಏನಕ್ಕೆ ಅಂದ್ರೆ ಸರ್, ಕಾಫಿ ಬೋರ್ಡ್ ಇರೋದು ಕಾಮರ್ಸ್ ಮಿನಿಸ್ಟ್ರಿ ಅಂಡರ್ ಇದೆ, ICR ಅಂಡರ್ ಇಲ್ಲ. ಒಂಥರ ಡಿಸ್ಟೆನ್ಸ್ ಗ್ಯಾಪ್ ಇದೆ. ICR ಬೇರೆ ಎಲ್ಲ ಕೃಷಿಗೆ ಸಂಬಂಧಪಟ್ಟಂತ ರಿಸರ್ಚ್ ಎಲ್ಲದೂ ಇರೋದು ICR ಅಂಡರ್ ಇದೆ. ಇದು ಮಾತ್ರ ಕಾಮರ್ಸ್ ಮಿನಿಸ್ಟ್ರಿ ಅಂಡರ್ ಇದೆ. ಬಹುಶಃ ಇದು ಫಾರಿನ್ ಎಕ್ಸ್ಚೇಂಜ್ ಅನ್ನು ಮಾಡ್ತದೆ ಹೇಳೋ ಕಾರಣಕ್ಕೆ ಏನಕ್ಕೋ ಇದು ಇದ್ರ ಅಂಡರ್ ಇದೆ. ಅದ ಮೊದಲಿಂದ ಶುರುವಾದಾಗ್ಲಿಂದಲೂ ಕೂಡ ಅವರು ನಾವು ಕೋಲ್ಮೆನ್ ಇದು ಬೋರ್ಡ್ ಮಿಕ್ಸ್ಚರ್ಗೆ ನಾವು ನೆನೆಸ್ಕೊಳ್ತೀವಿ. ಕಾಫಿ CCR ಶುರುವಾಗಿದೆ ಅವರ ಲೀಡರ್ಶಿಪ್ ಅಲ್ಲಿ. ಓಕೆ, ಕೋಲ್ಮನ್ ಕಾಲದಲ್ಲಿ ಶುರುವಾಗಿದೆ ಅವರು. ಮತ್ತೆ ಇನ್ನೊಂದು ಏನಕ್ಕೆ ಇಲ್ಲಿ ಒಂದೇನಿದೆ, ಕಾಫಿ ಬೋರ್ಡ್ ಹೇಳೋದು ವ್ಯಾಪಾರದಲ್ಲೂ ಇತ್ತು. ಕಂಪ್ಲೀಟ್ ಕಾಫಿಯನ್ನ ಖರೀದಿ ಮಾಡಿ ಎಕ್ಸ್ಪೋರ್ಟ್ ಮಾಡುವಂತ ಹೊಣೆಗಾರಿಕೆ ಇತ್ತು. ಹಾಗಾಗಿ ಇಲ್ಲಿ ರಿಸರ್ಚ್ಗಿಂತ ಅವರು ವ್ಯಾಪಾರದ ಹೆಚ್ಚಿಗೆ ಮಾಡಿದರು, ಅಥವಾ ಅದು ಈಕ್ವಲಿ ಇಂಪಾರ್ಟೆನ್ಸ್ ಕೊಟ್ಟರು. ಕೋಟ್ಯಾಂತರ ರೂಪಾಯಿ, ನೂರಾರು ಕೋಟಿ, ಸಾವಿರಾರು ಕೋಟಿ ಓಡಾಡ್ತಿತ್ತು. ಆ ಕಾರಣಕ್ಕಾಗಿ ಕಾಮರ್ಸ್ ಮಿನಿಸ್ಟ್ರಿ ಅಂಡರ್. ಅದೇನು ಗಾದೆ ಇದೆಯಲ್ಲ, ನೀಡ್ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ. ಯಾವಾಗ ಅಷ್ಟೇ ವಯಸ್ಸೆಂಬುವವರು ಮತ್ತೆ ಇದು ಕಾಫಿ ರೆಸ್ಟ್ ಶುರು ಆಯ್ತು, ಅವಾಗ ರಿಸರ್ಚ್ ಶುರು ಆಯ್ತು. ಅವಾಗ ಎಲ್ಲ ಪೇರೆಂಟ್ಸ್ ತಗೊಂಡು ಕ್ರಾಸ್ ಮಾಡಿ ಅದೆಲ್ಲ ಬಂತು. ಒಟ್ಟಾರೆ ಇದೆಲ್ಲ ವ್ಯವಹಾರ ಮಾಡೋರು CCR ಆದವರು ಮಾತ್ರ ಬಂತು. 13 ವೆರೈಟಿ ಬಂದಿದೆ ಈಗ. ಅರೇಬಿಕಾ ಇಂದ, ರೋಬಸ್ಟಾ ಇಂದ 3 ವೆರೈಟಿ ಇದೆ. ಮೂರಲ್ಲೇ ಇದೆ, ರೋಬಸ್ಟಾ 3 ಇದೆ. ಇನ್ನೊಂದು ಸ್ಟೇಜ್ ಬರ್ತಾ ಇದೆ. ಆದ್ರೆ ಅಲ್ಲಿ ಓಲ್ಡ್ ಒಂದು ಇತ್ತು, ಪೆರಿಡಿನಿಯಾ ಅನ್ಬಿಟ್ಟು. ಮತ್ತೆ ಅದನ್ನ ಮತ್ತೆ 274 ಅಂತ ಒಂದು ಸೆಲೆಕ್ಷನ್ ಬಂತು. ಮತ್ತೆ ರೋಬಸ್ಟಾದಲ್ಲಿ ಮತ್ತೆ ನಂತರ ಕಾಂಜೆನ್ಸಿಸ್ ನ ಮತ್ತೆ ಇದು ಕೆನೆಫೋರಾ 2 ಕ್ರಾಸ್ ಮಾಡಿ C/R ಅನ್ಬಿಟ್ಟು ಇನ್ನೊಂದು ಬಂತು. ಮತ್ತೆ ಇತ್ತೀಚೆಗೆ C/R ಅನ್ನು ಕೂಡ ನಾವು ರೋಬಸ್ಟಾ ಅಂತ ರೋಬಸ್ಟಾನೆ, ಪೂರ್ತಿ ರೋಬಸ್ಟಾನೆ. ಮತ್ತೆ ಅದ್ರ ಜೊತೆಗೆ ಕೂಡ ಇನ್ನೊಂದು RD ರೋಬಸ್ಟಾ ಅಂತ ಇಂಟ್ರೊಡ್ಯೂಸ್ ಆಯ್ತು. RD ಅಂದ್ರೆ ಸ್ವಲ್ಪ ರೋಬಸ್ಟಾ ತರನೇ ಗಿಡ, ಎಲ್ಲ ಗ್ರೋತ್ ಎಲ್ಲ ಹ್ಯಾಬಿಟ್ ಎಲ್ಲ ಅದೇನೇನೆ. ಆದ್ರೆ ಸ್ವಲ್ಪ ಬೇಳೆ ದೊಡ್ಡದು, ಕಾಫಿ ಬೇಳೆ ಸ್ವಲ್ಪ ದೊಡ್ಡದು. ಮತ್ತೆ ಇಂಟ್ರೋಡ್ಸ್ ಶಾರ್ಟ್ ಇದೆ. ಅದು ವಿತ್ ಡ್ರೂಪಿಂಗ್ ಬ್ರಾಂಚ್. ಅದು ಒಂದು 4ನೇದು. ಇನ್ನೊಂದು ವೆರೈಟಿ ಅಂತ ಅದು ರೆಕಗ್ನೈಸ್ ಆಗಿಲ್ಲ. ಅದು ರೋಬಸ್ಟಾ ತಾನೇ? ಹೌದು. ಅದು ಅಧಿಕೃತ ಇದಿಲ್ಲ, ಮಾನ್ಯತೆ ಇಲ್ಲ. ಒಂದು ಜಾಸ್ತಿ ಇದು ಅವಕಾಶನೂ ಇಲ್ಲ ರೋಬಸ್ಟಾದಲ್ಲಿ. ನಾವು ಬೇರೆ ಕಡೆ ಎಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿದ್ರು ಮಾತ್ರನೇ ಅದರಲ್ಲಿ ಮತ್ತೆ ಫರ್ದರ್ ಇಂಪ್ರೂವ್ಮೆಂಟ್ ಸಾಧ್ಯ ಉಂಟು. ಆದ್ರೆ ಇದೇ ರೋಬಸ್ಟಾ ನಂಬ್ಕೊಂಡು ಬೆಳಿತಾರ ಕೆಲವು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಅವರು ಸುಪೀರಿಯರ್ ಪ್ಲಾಂಟ್ಸ್ ಅವರು ಐಡೆಂಟಿಫೈ ಮಾಡಿ ಅವರಲ್ಲಿ ಸಿಂಗಲ್ ನೋಡು ಮೂಲಕ ಅದು ಮಲ್ಟಿಪ್ಲೈ ಮಾಡಿ, ಸಕ್ಕರ್ಸ್ ಇಂದ ಮಲ್ಟಿಪ್ಲೈ ಮಾಡಿ 3 times ನಮ್ಗಿಂತ 3 times ಹೈಯರ್ ಈಲ್ಡ್ ಅವರು ಪಡ್ತಾ ಇದ್ದಾರೆ. ನೋಡಿದ್ರೆ ಅವರು ಇಲ್ಲಿಟ್ರೇಟ್ಸ್, ನಾವ್ ಇಲ್ಲಿಟ್ರೇಟ್ಸ್, ಫೂಲ್ಸ್, ನಾವು ಅತಿ ಬುದ್ಧಿವಂತರು. ಇಲ್ಲಿ ಏನಕ್ಕೆ ಅಂದ್ರೆ ರೋಬಸ್ಟಾ ಪೂರ್ತಿ ಕ್ರಾಸ್ ಪಾಲಿನೇಟೆಡ್, ಒಂದ್ ಗಿಡ ಇದ್ದಾಗ ಇನ್ನೊಂದ್ ಗಿಡ ಇಲ್ಲ. ಈಗ ಉಗಾಂಡ ನಾವ್ ಯಾವ ಇದರಲ್ಲಿ ನಾವು ಅದನ್ನ ಕ್ಲಾಸಿಫೈ ಮಾಡ್ತೀವಿ? ಉಗಾಂಡದಲ್ಲಿ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಸಕ್ಕರ್ ಮಲ್ಟಿಪ್ಲಿಕೇಶನ್, ಸಿಂಗಲ್ ನೋಟ್ ಕಟಿಂಗ್ ಮಾಡಿ ಹೈ ಈಲ್ಡರ್ಸ್. ಅಂದ್ರೆ ರೋಬಸ್ಟಾದಲ್ಲಿ ಒಂದು ಸಮಸ್ಯೆ ಉಂಟು, ಅದರಲ್ಲಿ
ಸೆಲ್ಫ್ ಇನ್ಕಂಪ್ಯಾಟಬಲ್ ಇದು, ಅಡಾಪ್ಟೆಡ್ ಫಾರ್ ಕ್ರಾಸ್ ಪಾಲಿನೇಷನ್. ಅದಕ್ಕೆ ಕ್ರಾಸ್ ಪಾಲಿನೇಷನ್ಗೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ಒನ್ ಸೆವರಲ್ ಹೈ ಈಲ್ಡರ್ಸ್ ನ ತೆಗೆದು ಸಕ್ಕರ್ ಮಲ್ಟಿಪ್ಲೈ ಮಾಡ್ತಾರೆ, ಕ್ಲೋನಲ್ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ. ಮತ್ತೆ ಇದರಲ್ಲಿ ಅರೇಬಿಕಾದಲ್ಲಿ ನಾವು ಬಂದ್ರೆ ಈಗ 13 ವೆರೈಟಿ ರಿಲೀಸ್ ಆಗಿದೆ. 13 ವೆರೈಟಿ ರಿಲೀಸ್ ಆಗಿದೆ. ಅದರಲ್ಲಿ ಕ್ವಾಲಿಟಿ ವೈಸ್ 795 ಅಂದ್ಬಿಟ್ಟು ಒಂದು ಹೈಬ್ರಿಡ್, ಫಸ್ಟ್ ಹೈಬ್ರಿಡ್ ಬಂತದ್ದು. ಅದು ಈವನ್ ಟುಡೇ ಇದು ಕಪ್ ಕಾಫಿನಲ್ಲಿ ದಟ್ ಇಸ್ ದ ನಂಬರ್ 1. ಅದರಲ್ಲಿ ಮೊದಲು ರಿಲೀಸ್ ಮಾಡಿದಾಗ ಅದಕ್ಕೆ ರಸ್ಟ್ ರೆಸಿಸ್ಟೆನ್ಸ್ ಇತ್ತು, ಮತ್ತೆ ಚೆನ್ನಾಗಿ ಆರ್ಗನೈಸ್ಡ್ ಕಲ್ಟಿವೇಶನ್ ಅಲ್ಲಿ ವೈಸ್ಟೆಂಬೂರರು ಇತ್ತು. ಈಗ ಅದೆಲ್ಲ ಬ್ರೇಕ್ ಡೌನ್ ಆಗಿದೆ. ಬಹಳ ಕಷ್ಟದಲ್ಲಿ ವಿತ್ 2-3 ರೌಂಡ್ಸ್ ಆಫ್ ಟ್ರೇಸಿಂಗು ಮತ್ತೆ ಫಂಜಿಸೈಡ್ ಅಪ್ಲಿಕೇಶನ್ ಇಂದ ಅದನ್ನ ನಾವು ಉಳಿಸ್ಕೋಬಹುದು. ಮತ್ತೆ ನೆಕ್ಸ್ಟ್ ಬಂದಾಗ 5B ಅಂದ್ಬಿಟ್ಟು ಒಂದು ವೆರೈಟಿ ಬಂತು. ಅದ್ರಲ್ಲಿ ಕೂಡ HDT ತಗೊಂಡು ಅದರಲ್ಲಿ ಒಂದು ಅಗಾರೋ, ಅದನ್ನ ಸ್ಪೆಲ್ ಮಾಡ್ಲಿಕ್ಕೆ ನನಗೆ ಕಷ್ಟ, ಬಟ್ ಇನ್ನೊಂದು ಟಫಾರಿಕಲ್ಲ ಇವನ್ನೆಲ್ಲ ಯೂಸ್ ಮಾಡಿ ಅವುಗಳಲ್ಲಿ ಕೆಲವು ಪ್ರೋಜನಿ ಬಂತು. ಅದರಲ್ಲಿ 5B ಒಂದು ಸಾಧಾರಣ ರೆಕಮೆಂಡೇಶನ್ ಮಾಡಿದ್ದು ಇಂಡಿಯಾದು ಎಲ್ಲಾ ಅರೇಬಿಕಾ ಗ್ರೋಯಿಂಗ್ ಏರಿಯಾದಲ್ಲಿ ಸೂಟಬಲ್ ಅಂತ ಅದು ಬಂದಿದೆ. ಈಗ ಹಾಗೆ ನಾವು ತಗೊಂಡೋದ್ರೆ 795 ಮತ್ತೆ 5B ಮತ್ತೆ ಚಂದ್ರಗಿರಿ, ಇದು ಎಲ್ಲಾ ಏರಿಯಾಕ್ಕೂ ಕೂಡ ಇರೆಸ್ಪೆಕ್ಟ್ ಆಫ್ ದಿ ಲೊಕ್ಯಾಲಿಟಿ ಎಲ್ಲ ಏರಿಯಾದಲ್ಲೂ ಕೂಡ ನಾವು ಕಲ್ಟಿವೇಟ್ ಮಾಡ್ಕೋಬಹುದು. ಓಕೆ, ಅದರಲ್ಲಿ ಈಗ ಸರ್ ನಾವು ಮೊದಲು ಈಗ ಒಂದ್ ಸ್ವಲ್ಪ ಹಿಸ್ಟ್ರಿಗೆ ಹೋಗೋಣ. ಈಗೊಂದು ಇವೆಲ್ಲ ನೀವು ಹೇಳಿದ ಹೊಸ ತಳಿಗಳು ಬರೋದಕ್ಕಿಂತ ಮೊದಲೇ ಅರೇಬಿಕಾ ಯಾವ್ದು ಕಾಮನ್ ಆಗಿ ಯಾವ್ಯಾವ್ದಿದ್ದು ಹೆಸರು? ಈಗ ಹಳೆಯ ತೋಟಗಳು ಕೆಲವು ಅರೇಬಿಕಾ ಬಂದಾಗ ಮೊದಲು ಒಂದು ವೆರೈಟಿ ಇತ್ತು ಕೆಂಟ್ಸ್ ಅಂತ. ಕೆಂಟ್ಸ್ ಅದೊಂದು ಬಹಳ ಚೆನ್ನಾಗಿತ್ತು ಅವಾಗ. ಈಗಲೂ ಇವನ್ ನಾವು ಕಪ್ ಟೇಸ್ಟ್ ಅಲ್ಲಿ ಅದು ನಂಬರ್ 1. ಮತ್ತೆ ನಂತರದ್ದು ಬಂದಿದ್ದು ಇದೆ 795 ಬಂತು. ಇವು ಕಟವಾಯಿ ಇಂಥವೆಲ್ಲ ಕಟುವಾಯಿನೇ ಇದು 8 ಸೆಲೆಕ್ಷನ್ ಅಂತ ಕಟುವಾಯಿ ಇದಕ್ ಬಂತು. ಕಾವೇರಿ ಆಯ್ತು. ಕಾವೇರಿ ಕರ್ನಾಟಕದಿಂದ ಫೇಲ್ ಆಯ್ತು. ಏನಕ್ಕೆ? ಅದಕ್ಕೆ ಒಂದು ಬೇಗ ಹಣ್ಣಾಗ್ತಾ ಇತ್ತು, ಮತ್ತೆ ಅವಾಗ ಮಳೆಗಾಲದಲ್ಲಿ ಬಿದ್ದೋಗ್ತಾ ಇತ್ತು. ಆಮೇಲೆ ಅದರಲ್ಲಿ ಈಗ ನಾವು ಇದಕ್ ಬಂದ್ವಲ್ಲ ನಾವು ಹಣ್ಣಿಂದ ಬೀಜ, ಅದು ಲೋಯೆಸ್ಟ್ ಕಾವೇರಿನಲ್ಲೇನೆ. ಹಣ್ಣು ನೋಡ್ಲಿಕ್ಕೆ ದಪ್ಪ, ಜ್ಯೂಸ್ ಜಾಸ್ತಿ, ಕಾಫಿ ಇದು ಕಡಿಮೆ ಆಗ್ತಾ ಇತ್ತು ಒಂದು. ಮತ್ತೆ ಆ ಬಂದ ಟೈಮ್ನಲ್ಲಿ, ಕಾವೇರಿ ಬಂದ ಟೈಮ್ನಲ್ಲಿ ಇದು ರಸ್ಟ್ ಹೊಸ ರೇಸ್ ಎಲ್ಲ ಬಂತು. ನಾವು ಯಾವ್ದು ಟಾಲರೆಂಟ್ ಅಂತ ತಗೊಂಡಿರೋದು ಬ್ರೇಕ್ ಡೌನ್ ಆಯ್ತು. ಮತ್ತೆ ಲೇಬರ್ಸ್ ಪ್ರಾಬ್ಲಮ್, ಆಮೇಲೆ ಮಾರ್ಕೆಟ್ ಪ್ರೈಸ್ ಇದು ಕಡಿಮೆ ಆಯ್ತು. ಒಟ್ಟಾರೆ ಅದೆಲ್ಲ ಕಾವೇರಿ ಮೇಲೆ ಹೊಡ್ತಾ ಬಿತ್ತು. ಅದು ಈ ರಸ್ಟ್ ಬಂದ್ರೆ ಸರ್ ಅದನ್ನ ಮ್ಯಾನೇಜ್ ಮಾಡೋದು ಕಾಸ್ಟ್ಲಿ. ಇಲ್ಲ, ರಸ್ಟ್ ಗಿಂತ ಅಲ್ಲಿ ಒಂದ್ಸತಿ ಡಿಫೋಲೇಷನ್ ಆದ್ರೆ ನೆಕ್ಸ್ಟ್ ಫೇಸ್ ವೈಸ್ಟೆಂಬೂರರ್ ಅಟ್ಯಾಕ್. ಓಕೆ, ಡಿಫೋಲೇಷನ್ ಅಂತ ಕೂಡ ವೈಸ್ಟೆಂಬೂರರ್ ಅಟ್ಯಾಕ್. ಎಕ್ಸ್ಪೋಸ್ಡ್ ಲೈಟ್ ಇದ್ದ ಕಡೆನೆ ಅದು ಬಂದು ಮೊಟ್ಟೆ ಇಡೋದು. ಓಕೆ, ಅದು ಇದು ಹಂಗಿದ್ರೆ ಸರ್ ಈಗ ಈ ವೈಸ್ಟೆಂಬೂರರು ನಾವು ಈ ಬಯಲುಸೀಮೆಯಲ್ಲಿ ನಾವೇನು ಕುಣ್ಕೊಂಡು ಕಾಫಿ ಹಾಕಿಸ್ತಾ ಇದೀವಿ, ಅಲ್ಲಿ ವೈಸ್ಟೆಂಬೂರರು ಬಹಳ ತೊಂದರೆ ಕೊಡಬಹುದು. ನೇರಳೆ ಅದಕ್ಕೇನೆ ಸರ್ ಮೇಂಟೈನ್ ಮಾಡೋದು. ಓಪನ್ ಕಂಡೀಷನ್ ಯಾವ ಕಾರಣಕ್ಕೂ ರೆಕಮೆಂಡ್ ಮಾಡೋದಿಲ್ಲ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ನಾವು ಅಲ್ಲಿಗೆ ಬೇರೆ ವೆರೈಟಿಗಳಿಗೂ ನಾವು ರೆಕಮೆಂಡ್ ಮಾಡಕ್ ಹೋಗ್ತಾ ಇಲ್ಲ. ಅಲ್ಲಿ ನಾವೇನಿದ್ರು ವಿ ರಿಸ್ಟ್ರಿಕ್ಟ್ ಓನ್ಲಿ ಟು ಚಂದ್ರಗಿರಿ 9 ಫಸ್ಟ್ ಪ್ರಿಫರೆನ್ಸ್ ಚಂದ್ರಗಿರಿ. ಇನ್ನೊಂದು ಹೊರತೋಗಿದ್ರು ಕೂಡ 9 ಒಳ್ಳೆ ವೆರೈಟಿ ಪ್ಲೈನ್ಸ್ಗೆ ನಾನ್ ನೋಡ್ದಂಗೆ. ಆಮೇಲೆ 6 ಸೆಲೆಕ್ಷನ್ 6 ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಪ್ಲೈನ್ಸ್ ಅಲ್ಲಿ. ಬಟ್ ನಂಬರ್ 1 99% ಆಫ್ ದಿ ಕೇಸ್ ನಾವು ಚಂದ್ರಗಿರಿನೇ ಹಾಕ್ಬೇಕು. ಸೊ ಈಗ ರೂಲಿಂಗ್ ಇರುವಂತ ತಳಿಗಳಲ್ಲಿ ಚಂದ್ರಗಿರಿ ಒಂದು ಹೈಯೆಸ್ಟ್ ಏರಿಯಾ ಬಹುಶಃ ಚಂದ್ರಗಿರಿ ಇರ್ಬೋದು. ಈಗ ಒಂದು 15 ವರ್ಷ ಆಗಿರ್ಬೋದು ಬಂದು ಬಿಡುಗಡೆ ಆಗಿ. ಚಂದ್ರಗಿರಿ ಅದೇನು ಹೈಬ್ರಿಡ್? 2007 ಅಲ್ಲಿ ಹೈಬ್ರಿಡ್ ಅದು. ಹೈಬ್ರಿಡ್ ಅದಕ್ಕೂ HDT ಕಟುವಾಯಿ ಅಂತ ನಾವು ಹೇಳ್ತೀವಲ್ಲ, ಅದು ಹೈಬ್ರಿಡ್ ಡಿ ಟೈಮೋರ್ ಅನ್ಬಿಟ್ಟು ಒಂದು HDT. ಅದಕ್ಕೆ ವಿಲಾಸರ್ಚಿ ಅನ್ಬಿಟ್ಟು ಒಂದು ಇನ್ನೊಂದು ಇಂದ ಕ್ರಾಸ್ ಮಾಡಿ ಅದು ಬಂದಿದೆ. ಅದು ಒಂದು ಹೈಬ್ರಿಡ್. ಅದು ಒಟ್ಟಿನಲ್ಲಿ ಮೂಲತಃ ಬಿಡುಗಡೆ ಆದಾಗ ಹೈಬ್ರಿಡ್ 2007 ನಲ್ಲಿ ಬಿಡುಗಡೆ. ಈಗಾಗಲೇ 16 ವರ್ಷ ಕಳೆದಾಯ್ತು. 16 ವರ್ಷ ಆಯ್ತು. ಸೊ ಈಗ ಇದು ಒಂದಾಯ್ತು ಚಂದ್ರಗಿರಿ. ಅದು ಬಿಟ್ಟು F1 ಅಂದ್ರೆ ಏನದು? ಅಂದ್ರೆ ಈಗ ಇದು ಒಂದು ಕ್ರಾಸಿಂಗ್ ಆಯ್ತು. ಮತ್ ಮುಂದಿನ ಸ್ಟೇಜ್ ನಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕ್ರಾಸ್ ಮಾಡಿ ಕಾಂಪೋಸಿಟ್ಸ್ ಮಾಡೋಣ ಅಂತ ಹೊರಟ್ರು. ಅದನ್ನ ಕ್ರಾಸ್ ಮಾಡಿದ್ದು ಒಂದು ಪಾಪ್ಯುಲೇಷನ್ ಬಂತು. ಪೇರೆಂಟ್ಗಳು ತುಂಬಾ ಬಂದ್ವು. ಬಟ್ ಅದ್ರಲ್ಲಿ
ಸುಪೀರಿಯರ್ ಆಗಿರೋದು ಸೆಲೆಕ್ಟ್ ಮಾಡ್ಕೊಂಡು ಮುಂದುವರಿಯೋಣ ಅಂದ್ಬಿಟ್ಟು ಇದು ಮಾಡಿದ್ರು. ಬಟ್ ಅಲ್ಲಿ ಸಮಸ್ಯೆ ಏನಂತಂದ್ರೆ ಇದು ಒಂದ್ ಸತಿ ಸೆಲ್ಫ್ ಪಾಲಿನೇಷನ್ ಆದ್ರೂ ಕೂಡ ಅರೇಬಿಕಾದಲ್ಲಿ ಇದು ವೇರಿಯಬಿಲಿಟಿ ಬಂದ್ಬಿಡುತ್ತೆ. ಹೈಬ್ರಿಡ್ ಒಂದ್ ಸತಿ ಅದು ಪಾಲಿನೇಷನ್ ಇದು ಕೊಟ್ಟೋಯ್ತು ಅಂತಾರೆ, ನೆಕ್ಸ್ಟ್ ಸೀಡ್ಲಿಂಗ್ ಫ್ರೋಜನ್ ವೇರಿಯಬಿಲಿಟಿ ಬರುತ್ತೆ. ಅಲ್ಲಿ ಇದು ನಾವು ಟಿಶ್ಯೂ ಕಲ್ಚರ್ ಏನಾದ್ರೂ ಮಲ್ಟಿಪ್ಲೈ ಮಾಡಬೇಕು ಅಥವಾ ಸಕ್ಕರ್ ಸಿಂದ್ರ ಮಲ್ಟಿಪ್ಲೈ ಮಾಡಬೇಕು. F1 ಹೇಳೋದು ಒಂದು ವೆರೈಟಿ, ಅದರಲ್ಲಿ ಪಾಯಿಂಟ್ ಇಲ್ಲ, ಯಾಕಂದ್ರೆ ಮತ್ತೆ ಡಿಜೆನರೇಟ್ ಆಗುತ್ತೆ ಮತ್ತೆ ಸೆಗ್ರಿಗೇಟ್ ಆಗುತ್ತೆ. ಅದು ಸೆಗ್ರಿಗೇಷನ್ ಆಗ್ಲೇಬೇಕು, ಅದು ಸ್ವಾಭಾವಿಕವಾಗಿ ಆಗ್ಲೇಬೇಕು. ಬಟ್ ಇದ್ರಲ್ಲೂ ಕೂಡ ನಮ್ಗೆ ಆಫ್ ಟೈಪ್ಸ್ ಬರ್ತಾ ಇದೆ ಚಂದ್ರಗಿರಿಲೂ ಕೂಡ. ಬಟ್ ನಾವು ಏನಿದ್ರು ಸೆಕೆಂಡರಿ ಸೆಲೆಕ್ಷನ್ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದು ಕಷ್ಟ. ಮತ್ತೆ ವೆಜಿಟೇಟಿವ್ ಪ್ರೊಪಗೇಷನ್ ದಾರಿ ಹುಡುಕಿರ್ ಮಾತ್ರ ಅಥವಾ ಟಿಶ್ಯೂ ಕಲ್ಚರ್ ಮಾಡಿದ್ರೆ ಸಾಧ್ಯ ಉಂಟು. ಅದಕ್ಕೆ ಎರಡಕ್ಕೂ ಅವಕಾಶ ಇದೆ. ಈಗ ಜೈನ್ ಇರಿಗೇಷನ್ ಅವರು ಮಾಡ್ತಾ ಇದಾರಲ್ಲ, ಮಾಡಿದ್ದಾರೆ. ಈ ವರ್ಷ ಕಮರ್ಷಿಯಲ್ ಮಾರ್ಕೆಟಿಂಗ್ ಬರ್ತಾರೆ. ಮಾರ್ಕೆಟಿಂಗ್ ಬರಕ್ಕೆ ಅವ್ರು ರೆಡಿ, ತುದಿಗಾಲಲ್ಲಿ ರೆಡಿ ಇದ್ರು. ಬಟ್ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ ಅವ್ರಿಗೆ ಗೊತ್ತಿರ್ಲಿಲ್ಲ. ಈಗ ರೋಬಸ್ಟಾ ಒಂದ ಸಾಧ್ಯ ಇಲ್ಲ, ಸೆವರಲ್ ಬೆಸ್ಟ್ ಬೇಕು. ಇದ್ರಲ್ಲೂ ಕೂಡ ಅಷ್ಟೇ, ಸೆವರಲ್ ಬೆಸ್ಟ್ ಬೇಕು. ಯಾವ್ದ್ರಲ್ಲಿ? ಅರೇಬಿಕಾದಲ್ಲಿ ಕೂಡ ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಏನಕ್ಕೆ ಸೆವರಲ್ ಬೆಸ್ಟ್ ಬೇಕು? ಸೊ ಯಾವಾಗ್ಲೂ ಅಷ್ಟೇ, ಮಾನೋ ಕ್ರಾಪ್, ಮಾನೋ ಸ್ಪೀಶೀಸ್ ಅದು ಆಲ್ವೇಸ್ ಡೇಂಜರಸ್ ಲಾಂಗ್ ಟರ್ಮ್. ಅದು ಕರೆಕ್ಟ್. ಆದ್ರೆ ಟು ಬಿಗಿನ್ ವಿತ್ ನಾವ್ ಹೆಂಗ್ ಚಂದ್ರಗಿರಿ ಇದನ್ನ ಹಾಕ್ತಾ ಇದ್ವಿ, ಹಂಗೆ ಟಿಶ್ಯೂ ಕಲ್ಚರ್ ಚಂದ್ರಗಿರಿ ಹಾಕ್ಬೋದು. ಇದು ಒಂದು ವರ್ಷದ ಬೆಳೆ ಅಲ್ಲ ಸರ್, ಇದು ಪೆರಿನಿಯಲ್ ಕ್ರಾಪ್ ಇದು. ಹಾಗಾಗಿ ಈ ರೆಸ್ಟ್ ರೇಸ್ ಯಾವಾಗ ಬೇಕಾದ್ರೆ ಕೂಡ ಅದು ಹೊಸ ರೇಸ್ ಬರ್ಬೋದು. ಅದಕ್ಕೆ ನಾವು ಯಾವಾಗ್ಲೂ ಕೂಡ ಅಷ್ಟೇ ವಿ ಶುಡ್ ಹ್ಯಾವ್ ಮಿಕ್ಸ್ಚರ್ ಆಫ್ ಬೆಸ್ಟ್, ಸೆವರಲ್ ಬೆಸ್ಟ್ ಅಥವಾ ಒಂದು ಇದು ಏನು ಪೂಲ್ ಬ್ಯಾಂಕ್ ಇರಬೇಕು. ಆಸ್ ಫಾರ್ ಆಸ್ ಪಾಸಿಬಲ್ ನಮಗೆ ಒಂದು ಮಾನೋಕಲ್ಚರ್ ಒಂದು ಅವಾಯ್ಡ್ ಮಾಡ್ಬೇಕು. ಮಾನೋಕಲ್ಚರ್ ಒಂದು ಸೆಲೆಕ್ಷನ್. ಈಗ ಅರೇಬಿಕಾದಲ್ಲಿ F1 ಹೇಳೋದ್ರಲ್ಲಿ ಏನು ಪಾಯಿಂಟ್ ಇಲ್ಲ. F1 ಈಗ ಹಂಗಾರೆ ಮತ್ತೆ ಗಿಡ ಮಾಡ್ತಾ ಇರೋದು ಏನು ಅದು ಕತೆ? ಅದು ಸುಮ್ಮನೆ ಆ F1 ಹೆಸರಿನಲ್ಲಿ ಹೋಗ್ತಾ ಇದೆ ಅಷ್ಟೇ. ಅವು ಏನೇ ಆಗ್ಲಿ, ಅದು ಬೇಸ್ ಯಾವ್ದು? ಎಸಿಡಿಟಿ, ಅದು ಸುಪೀರಿಯರಿಟಿ. ಓಕೆ ಹಂಗೆ. ಈ ಏನು ಚಂದ್ರಗಿರಿ ಅಪ್ಪ ಅಮ್ಮ ಇದೆಯಾ, ಅದೇ ಅಪ್ಪ ಅಮ್ಮನ ಬೇಸ್ ಹಾಕೊಂಡು ಅದ್ರಲ್ಲಿ ಒನ್ ಆಫ್ ದಿ ಪೇರೆಂಟ್ ಎಸಿಡಿಟಿನೇ. ಓಕೆ. ಸೊ F1 ಹೆಚ್ಚಿಲ್ಲ, ಹೆಚ್ಚೇರಿಯಾಗಿ ಬಂದಿಲ್ಲ. ಅದು ಎಕ್ಸ್ಪೋನೆಂಟ್ ಸ್ಟೇಜ್ ನಲ್ಲಿ ಇದೆ. ಬಟ್ ಬೇಸ್ಡ್ ಆನ್ ಇಟ್ಸ್ ಪರ್ಫಾರ್ಮೆನ್ಸ್ ಏನಾಯ್ತು, ಇವ್ರು ರೈತರು ಅದನ್ನ ಇಷ್ಟಪಟ್ಟು ಅದನ್ನ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹೊರಟ್ರು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇದು ಕತೆ ಏನು? ಹೇಮಾವತಿ ಅಂತ ಇನ್ನೊಂದು ಇತ್ತಲ್ಲ, ಅದು ಯಾವ ಪೇರೆಂಟೇಜ್ ಯಾವ್ದು ಹೆಸರು ಕೊಟ್ರು ಅಂತ ನಮ್ಗೆ ಕಾಫಿ ಗೈಡ್ ಅಲ್ಲೂ ಕೂಡ ಅದು ಡಾಕ್ಯುಮೆಂಟ್ ಆಗ್ಲಿಲ್ಲ. ಬಟ್ ಒಂದು ಹೇಮಾವತಿನೇ ನಾವು ತಗೊಂಡೋದ್ರು ಕೂಡ ಇದು ಅರೇಬಿಕಾ ಸೆಲೆಕ್ಷನ್. ಅದು ಎಲಿವೇಶನ್ ಏರಿಯಾ 3400 3800 ಕಡೆ ಆಕ್ಚುಲ್ ಆಗಿ ಇದು ಬಹಳ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ವಿತ್ ಡ್ರೂಪಿಂಗ್ ಬ್ರಾಂಚಸ್ ಇದೆ. ಆಮೇಲೆ ಬೇರೆವೆಲ್ಲ ಬಿದ್ದೋದ್ರು ಕೂಡ ಅದರಲ್ಲಿ ಏನಂದ್ರೆ ಒಂದೇ ಮೈನಸ್ ಪಾಯಿಂಟ್ ಅಂದ್ರೆ ನಂಬರ್ ಆಫ್ ಫ್ರೂಟ್ಸ್ ಪರ್ ನೋಡ್ ಅದು ಕಡಿಮೆ ಇದೆ. ಇದು ಅರೇಬಿಕಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಫ್ರೂಟ್ಸ್ ಪರ್ ನೋಡ್ ನಮ್ಗೆ ಚಂದ್ರಗಿರಿ ಬರುತ್ತೆ, ಮತ್ತೆ F1 ರಿಲೇಟೆಡ್ ಕೆಲವರಲ್ಲಿ ಬರುತ್ತೆ. ಈಗ ಕೆಲವು ವೆರೈಟೀಸ್ ಇದೆ ಸ್ಯಾಂಡ್ರಮಾನ್ ಬೇಸ್ಡ್, ಮತ್ತೆ ಇವುಗಳಲ್ಲಿ ಕೂಡ ಕಡಿಮೆನೆ ನಂಬರ್ ಆಫ್ ಕ್ಲಸ್ಟರ್ ಅಲ್ಲಿ ನಂಬರ್ ಆಫ್ ಫ್ರೂಟ್ಸ್ ಪರ್ ಕ್ಲಸ್ಟರ್ ಕಡಿಮೆ ಇದೆ. ಮತ್ತೆ ಹಂಗಂದ್ ಕೂಡ ಇಳುವರಿ ಕಡಿಮೆ ಆಗುತ್ತೆ. ಹೌದು, ಅದೇ ಇದು ಸಸ್ಟೈನ್ಡ್ ಪ್ರೊಡಕ್ಷನ್ ಬರುತ್ತೆ. ಇದು
ಅವುಗಳಲ್ಲಿ. ಓಕೆ. ಅಲ್ಲ ಸರ್, ಯಾವತ್ತು ಈಲ್ಡ್ ಒಂದು ಹಿತಮಿತವಾಗಿದ್ರೆ ಸಸ್ಟೈನ್ ಇರುತ್ತೆ ಎಲ್ಲದರಲ್ಲೂ ಹಂಗೇನೆ. ಒಂದ್ಸರಿ ವಿಪರೀತ ಇಳುವರಿ ಬಂದ್ರೆ ಗಿಡ ಸೊರಗ್ತದೆ, ಮುಂದಿನ ವರ್ಷ ಕಡಿಮೆ ಆಗ್ತದೆ. ಅದು ಅಪ್ಸ್ ಅಂಡ್ ಡೌನ್ಸ್ ಮತ್ತೆ ಎಲ್ಲ ಕ್ರಾಪ್ ನಲ್ಲಿ ಇರುತ್ತೆ. ಸೊ ಹಾಗಾಗಿ ತಳಿಗಳಲ್ಲಿ ಅರೇಬಿಕಾದಲ್ಲಿ ಹಂಗ್ ಗಟ್ಟಿ ಕೇಳಿದ್ರೆ ಈಗ 795 ಮೊದಲಿಂದು. ಅದು ಈವನ್ ಟುಡೇ ವೆಲ್ ಮೇಂಟೈನ್ 795 ಒಳ್ಳೆ ತೋಟಗಳಿದೆ. ಇವತ್ತಿನ ಡೇಟ್ ಚೆನ್ನಾಗಿ ಓಡ್ತಾ ಇರೋದು ಒಂದು ಚಂದ್ರಗಿರಿ, ಅರೇಬಿಕಾದಲ್ಲಿ ನಾವು ಮಾತಾಡ್ತಾ ಇರೋದು ಚಂದ್ರಗಿರಿ. ಮತ್ತೆ ಇನ್ಯಾವ್ದು ಚೆನ್ನಾಗಿ ಓಡ್ತಾ ಇದೆ ವೆರೈಟಿಗಳು? 5B ಓಡ್ತಾ ಇದೆ ಇದರಲ್ಲಿ ಅರೇಬಿಕಾದಲ್ಲಿ ಇಷ್ಟೇ. ಇನ್ನು ನಾವು ರೋಬಸ್ಟಾಕ್ ಬಂದ್ರೆ ಓಲ್ಡ್ ರೋಬಸ್ಟಾ ಇದೆಯಾ? ಈಗ್ಲೂ ಇದೆ. ಓಕೆ. ಈಗಲೂ ಕೂಡ 85 ವರ್ಷದ್ದು 65 ವರ್ಷದ ತೋಟಗಳು ಈಗಲೂ ಕೂಡ ಇದೆ. ಹಳೆಯದು ನಾನು ವೆರೈಟಿ ಹೇಳಿದ್ನಲ್ಲ 274, ಅದು ಒಳ್ಳೆ ಈಲ್ಡಿಂಗ್ 800+ ಕ್ಲೀನ್ ಕಾಫಿ ಬರೋ ಅಂತ ಈಗಲೂ ತೋಟಗಳಿದೆ. ಬಟ್ ಇತ್ತೀಚೆಗೆ ಎಲ್ಲಾನು ಕೂಡ ನಾವೀಗ C/R ಶಿಫ್ಟ್ ಆಗಿದೆ. ಅದು ಒಂದು ಹೈಬ್ರಿಡ್, ನಾನು ಆಗ್ಲೇ ಹೇಳಿದೆ. ಕಾಫಿಯ ಕಾಂಜೆನ್ಸಿಸ್, ಕಾಫಿಯ ಕೆನಿಫೋರಾ ಎರಡು ಕ್ರಾಸ್ ಮಾಡಿದ್ದು ಇರೋದು. ಅದು ಹೈಬ್ರಿಡ್ ವಿಗರು ಇದೆ. ಆಮೇಲೆ ಅದರಲ್ಲಿ ಡ್ರೂಪಿಂಗ್ ಬ್ರಾಂಚಸ್ ಕ್ಲಸ್ಟರ್ ಅಲ್ಲಿ ಸಾಧಾರಣ 30ರಿಂದ 40ವರೆಗೂ ಬರುತ್ತೆ ಫ್ರೂಟ್ಸ್ ಪೂರ್ತಿ. ಅದ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಸ್ವಲ್ಪ ಎಲೆ ಮಾಮೂಲಿ ಅಷ್ಟು ಅಗಲ ಇರೋದಿಲ್ಲ, ಸ್ಲೆಂಡರು, ಮಾರ್ಜಿನ್ ವೇವಿ ಇರುತ್ತೆ. ಮತ್ತೆ ನಮ್ಗೆ ಹೊಕ್ಕಳಿದ್ದಂಗೆ ಹಣ್ಣಿಂದು ತೊಟ್ಟ ಮೇಲೆ ಅದು ಇರುತ್ತೆ. ಅದು ನೇವಲ್ ಡಿಸ್ಕ್ ಪ್ರಾಮಿನೆಂಟ್ ಆಗಿರುತ್ತೆ ಆ C/R ಅಲ್ಲಿ. ಸೊ ಅದ್ರ ಮೂಲಕ ಅವ್ರು ಕಲೆಕ್ಟ್ ಬೇಳೆದು ದೊಡ್ಡದು, ಈಲ್ಡು ದೊಡ್ಡದು, ಬೇಳೆ ದೊಡ್ಡದು, ಈಲ್ಡು ಸಿಕ್ಕಾಪಟ್ಟೆ ಬರುತ್ತೆ, ಗಿಡನೂ ದೊಡ್ಡದು. ಸೊ ಅದು ಓಲ್ಡ್ ರೋಬಸ್ಟಾದಂಗೆ ಅದು ಸ್ಪ್ರೆಡಿಂಗ್ ಬ್ರಾಂಚ್, ಇದು ಡ್ರೂಪಿಂಗ್ ಬ್ರಾಂಚ್. ಇದು ಹಿಂಗ್ ಹೋಗ್ತದೆ, ಅದು ಓಲ್ಡ್ ರೋಬಸ್ಟಾ ಅಡ್ಡ. ಅವಾಗ ಆ ಅಡ್ಡ ಕೂಡ ಸ್ಪೇಸಿಂಗ್ ಹೆಚ್ಚಿಗೆ ಕೊಡ್ಬೇಕಾಗತ್ತೆ. ಡ್ರೂಪಿಂಗ್ ಆದ್ರೆ ಸ್ವಲ್ಪ ಸ್ಪೇಸಿಂಗ್ ಕಡಿಮೆ ಸಾಕಾಗ್ತದೆ. ಕೆಲವೊಂದು ಡಿಸ್ಅಡ್ವಾಂಟೇಜ್ ಇದೆ, ಕೆಲವು ಅಡ್ವಾಂಟೇಜ್ ಇದೆ. ಈಗ ನಾವು ಬ್ಲಾಕ್ ರಾಟ್ ಒಂದು ಕಾಯಿಲೆ ಬರುತ್ತೆ ಅದಕ್ಕೆ, ಬ್ಲಾಕ್ ರಾಟ್ ಕೊಲೆರೋನಾಕ್ಸಿ ಅಂದ್ಬಿಟ್ಟು. ಕ್ಲಸ್ಟರ್ ಓವರ್ಲ್ಯಾಪಿಂಗ್ ಇದ್ದು ಶೇಡ್ ಹಿಂಗ್ ಮೇಲೆ ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ರೆ ಅದು ಜಾಸ್ತಿ ಆಗ್ತದೆ. ಡ್ರೂಪಿಂಗ್ ಆದ್ರೂ ಕೂಡ ಆ ಸಮಸ್ಯೆ ಬರುತ್ತೆ. ಸ್ಪ್ರೆಡಿಂಗ್ ಆದ್ರೆ ಎಲ್ಲ ಬಿಡಿ ಬೆಳಕು ಗಾಳಿ ಸರಿ ಚೆನ್ನಾಗಿರುತ್ತಲ್ಲ, ಅಲ್ಲಿ ಆ ಸಮಸ್ಯೆ ಇರುತ್ತೆ. ಸೊ ಹಾಗಾದ್ರೆ ಈಗ ಓಲ್ಡ್ ರೋಬಸ್ಟಾ ಈಗ ಯಾರು ಹಾಕ್ತಾ ಇಲ್ಲ, ಆದ್ರೆ ಇದ್ದಿದ್ದಿದೆ C/R ಕಾಮನ್ ಆಗಿ ಹಾಕ್ತಾ ಇದಾರೆ. ಕೆಲವು ಗ್ರೋಯರ್ಸ್, ಸಿಸ್ಟಮೆಟಿಕ್ ಗ್ರೋಯರ್ಸ್, ಓಲ್ಡ್ ದನ್ ಪೆರಿಡಿನಿ ಅಂತ ಹೇಳಿದ್ನಲ್ಲ, ಅದ್ರಲ್ಲೂ ಕೂಡ 1 ಟನ್ ಕ್ಲೀನ್ ಕಾಫಿ ಪರ್ ಎಕರ್ ಬರೋ ಅಂತ ತೋಟಗಳು ಕೂಡ ಈಗಲೂ ಓಕೆ. ಅದು ಚೆನ್ನಾಗಿ ಮಾಡಿದವರು ಮಲ್ನಾಡ್ ಗಿಡ್ಡ ಸಾಕೊಂಡು 5 ಲೀಟರ್ ಹಾಲು ಕರಿಯವ್ರು ಇದಾರೆ. ಅದು ನಾವು ಸಾಕಿದ್ರೆ ಬೇಂದಿಗೆ. ಬಟ್ ಆವರೇಜ್ ಕಲ್ಟಿವೇಶನ್ ಮಿನಿಮಮ್ ಕಲ್ಚರಲ್ ಪ್ರಾಕ್ಟೀಸ್ ಅಲ್ಲಿ ನಾವು ಹೆಚ್ಚಿಗೆ ಕ್ರಾಪ್ ತೆಗಿಬಹುದು ಅನ್ನೋದು ಕೈಗೆ ಬಂದ್ರೆ ನಾವು ಆರಾಮಾಗಿ C/R ರೋಬಸ್ಟಾದಲ್ಲಿ ಇನ್ಯಾವುದು ಓಡ್ತಾ ಇರುವಂತದ್ದು ಇದೆ? ಅಷ್ಟೇನೆ, ಡಾರ್ಕ್ ರೋಬಸ್ಟಾ ಇಲ್ಲ. ಡಾರ್ಕ್ ರೋಬಸ್ಟಾ ಅದೇ RD ರೋಬಸ್ಟಾ ಅಂತ ಹೇಳಿದ್ರೆ. RD ರೋಬಸ್ಟಾ ಅದು ಅಲ್ಲಲ್ಲಿ ಪ್ರಯೋಗದಲ್ಲಿ. ಹಂಗಾದ್ರೆ ಈಗ ಕೇಳಿದ್ರೆ ರೋಬಸ್ಟಾ ಯಾರು ಹಾಕ್ತೀನಿ ಅಂದ್ರೆ C/R ಅಂತ ಆರಾಮಾಗಿ ಹಾಕ್ತಾರೆ. ಒಂದೊಂದು ಎಚ್ಚರಿಕೆ, ಹೈ ಸಾಯಿಲ್ pH ಇರೋ ಕಡೆ ಅದನ್ನ ತಗೊಂಡು ಹೋಗೋದು ಬೇಡ ರೋಬಸ್ಟಾ. ಓಕೆ. ಅದಲ್ಲಿ ಲೀಫ್ ಬರ್ನಿಂಗು ಇದು, ಆಮೇಲೆ ಒಂಥರ ಮಾರ್ಬಲ್ ತರ ಬರೋದು, ಬ್ಲೀಚಿಂಗ್ ತರ ಆಗೋದು, ಅದೆಲ್ಲ ಇದೆ. ಬಟ್ ಅರೇಬಿಕಾದಲ್ಲಿ ಅಷ್ಟು ಪ್ರಾಮಿನೆಂಟ್ ಆಗಿಲ್ಲ ಕ್ಯಾರೆಕ್ಟರ್. ಓಕೆ. ಹಂಗಿದ್ರೆ ಮತ್ತೆ ಈಗ ಬಯಲುಸೀಮೆನಲ್ಲಿ 7.5 ಮೇಲೆ pH ಹೋಯ್ತು, 8 ಹತ್ರ ಹೋಯ್ತು ಅಂತಾದ್ರೆ ಫರ್ಟೈಲ್ ಸಾಯಿಲ್ ಇದೆ, ಅವ್ರು ಆರಾಮಾಗಿ ಹಾಕೊಂಡು ಹೋಗ್ಬೋದು. ಇದು ಒಂದು ಇನ್ನೊಂದು ಸಮಸ್ಯೆ ಬಯಲುಸೀಮೆಲೆ ಅಂತ ಅಂದ್ರೆ, ಕರೆಕ್ಟ್ ಇರಿಗೇಷನ್ ಸದಾ ಕೊಡೋದ್ರಿಂದ ಇದು ಸೆಪ್ಟೆಂಬರ್ಗೆ ಹಣ್ಣು ಬರಕ್ ಶುರು ಆಗುತ್ತೆ ಅರೇಬಿಕಾದಲ್ಲಿ. ಅವಾಗ ಅವ್ರ ಡ್ರೈಯಿಂಗ್ಗೆ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ. ಇದು ನೀವು ಏನೇ ಕೊಡ್ಲಿ 11 ತಿಂಗಳಿಂದ 2 ತಿಂಗಳು 12 ತಿಂಗಳು ಬೇಕೇ ಬೇಕು ಮೆಚೂರ್ ಆಗ್ಲಿಕ್ಕೆ. ಯಾವ ಪಾಲಿನೇಷನ್ ಆಗ ರೋಬಸ್ಟಾ ಅಲ್ಲಿ ಕನ್ವೀನಿಯಂಟ್ ಆಗಿ ನಾವು ಡಿಸೆಂಬರ್ ಜನವರಿಗೆನೆ ಹಣ್ಣು ಆಗ್ಲಿಕ್ಕೆ ಶುರು ಆಗುತ್ತೆ. ಮಳೆಗಾಲದಲ್ಲಿ ನಮ್ಗೆ ಹಣ್ಣಾಗಿ ನಮ್ಗೆ ತಲೆನೋವು ಬರೋದಿಲ್ಲ ಪ್ರೊಸೆಸಿಂಗ್ ಅಲ್ಲಿ. ಇದು ಮಾತ್ರ ಎಲ್ಲಾನು ರೆಡಿ ಇರ್ಬೇಕು ನಾವು ಅರೇಬಿಕಾ ಹಾಕದಾಗ ಇರ್ಬೇಕು. ಆದ್ರೆ ಸರ್ ಇಲ್ಲಿ ಓಕೆ, ನಾನು ಇನ್ನೊಂದು ಇಲ್ಲ ನೀವು ಸೆಪ್ಟೆಂಬರ್ ಅಲ್ಲಿ ಅಡಿಕೆ ಕಾಯಿ ಬಂದ್ರು ಕೂಡ ಬೇಯಿಸಿ ನಾವು ಸರ್ಕ್ ಮಾಡ್ಕೊಳ್ಳೋದಿಲ್ವಾ, ಅದಕ್ಕೆ ನಾವು ರೆಡಿ ಇರ್ಬೇಕು. ಆಮೇಲೆ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಈಗೆಲ್ಲ ಈ ಬಯಲ್ನಾಡಲ್ಲಿ ಮಳೆ ಅಂತ ತೊಂದರೆ ಕೊಡೋದಿಲ್ಲ, ಮಲೆನಾಡಂಗಲ್ಲ.
ಕಾಫಿ ರೆಗ್ಯುಲರ್ ಏರಿಯಾದಲ್ಲಿ ನಿಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಂದ್ರೆ ಕಥೆ ಕಷ್ಟ. ಇಲ್ಲ ನಾನು ಹೆದರ್ಸಿದ್ರಿಂದ ನಾನು ಅದಕ್ಕೆ ಸೊಲ್ಯೂಷನ್ ಹೇಳ್ಬೇಕು. ಈಗ ಅಬಾಂಡೆಂಡ್ ಪಾಲಿಹೌಸ್ಗಳು ಉಂಟಲ್ಲ, ಅದನ್ನ ಆರಾಮಾಗಿ ಡ್ರೈಯಿಂಗ್ ಇದಾಗಿ ನಾವು ಯೂಸ್ ಮಾಡ್ಕೊಳ್ಬಹುದು. ಕಾಫಿ ಡ್ರೈಯಿಂಗ್ ಅದನ್ನ ಅಡಿಕೆಗೆ ಆಗ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಏರಿಯಾ ಸಿಕ್ಕಾಬಿಟ್ಟು ಬೇಕು ಒಣಗ್ಸಕ್ಕೆ ಏರಿಯಾ ಬಹಳ ಬೇಕಾಗ್ತದೆ. ಅಷ್ಟು ಸುಲಭ ಇಲ್ಲ. ಅಷ್ಟಕ್ಕೂ ಮೀರಿ ಸರ್, ಈಗ ನಿಮ್ಮ ರೆಗ್ಯುಲರ್ ಏರಿಯಾದಲ್ಲಿ ಭಾರಿ ಮಳೆ ಇರ್ತದೆ, ಅಕ್ಟೋಬರ್ವರೆಗೆ ಬೇಡ, ಸೆಪ್ಟೆಂಬರ್ ಎಂಡ್ವರೆಗೆ ಇರುತ್ತೆ. ಬೈಲ್ನಾಡಲ್ಲಿ ಆ ತರ ಏನು ಕಂಟಿನ್ಯೂಸ್ ಮಳೆ ಏನು ಇರೋದಿಲ್ಲ, ಯಾವಾಗ ಒಂದ್ಸರಿ ಆಗುತ್ತೆ. ಸಮಸ್ಯೆ ಏನಂತಂದ್ರೆ ನಾವು ಕಾಫಿನ 3 ರೌಂಡ್ ಹಾರ್ವೆಸ್ಟ್ ಮಾಡ್ತೀವಿ. ಮೊದಲನೇ ರೌಂಡ್ ಹಾರ್ವೆಸ್ಟ್ ಮಾಡಿದಾಗಲೇ ಸಮಸ್ಯೆ. ಸೆಕೆಂಡ್ ಥರ್ಡ್ ರೌಂಡ್ ಬಂದಾಗ ನಮಗೆ ಮೇಜರ್ ಹಾರ್ವೆಸ್ಟ್ ಬರೋದು ಸೆಕೆಂಡ್ ಥರ್ಡ್. ಫಸ್ಟ್ ರೌಂಡ್ ಅವಾಗ ಸನ್ಲೈಟ್ ಇರುತ್ತೆ, ನಮಗೆ ರೈನ್ ಫ್ರೀ ಪೀರಿಯಡ್ ಸಮಸ್ಯೆ ಆಗೋದಿಲ್ಲ. ಫಸ್ಟ್ ಫ್ಲೈ ಪಿಕ್ಕಿಂಗ್ ನಲ್ಲಿ ಒಂದು 5% ಬರುತ್ತೆ, ಅವಾಗ ಏನೋ ಸರ್ಕಸ್ ಮಾಡಿ ಒಣಗಿಸ್ಬೇಕು ಅಷ್ಟೇ. ಸರಿ, ಈಗ ನಾನು ಇನ್ನೊಂದು ಮೂಲ ಪ್ರಶ್ನೆ ಮೊದಲೇ ಕೇಳಬೇಕಿತ್ತು, ಈಗ ಕೇಳ್ತೀನಿ. ಇದು ಈಗ ನಿಮ್ಮ ಸಾಂಪ್ರದಾಯಿಕ ಪ್ರದೇಶದವರಿಗೆ ಇದೆಲ್ಲ ಗೊತ್ತಿದ್ದ ವಿಚಾರ. ನಾವು ಮಾಡ್ತಾ ಇರೋದು ಸ್ವಾಭಾವಿಕವಾಗಿ ಅರ್ಧಂಬರ್ಧ ಗೊತ್ತಿದ್ದರೆ ಗೊತ್ತಿಲ್ಲದವರಿಗೆ. ರೋಬಸ್ಟಾ ಮತ್ತು ಅರೇಬಿಕಾದ ಮೂಲ ಕ್ಯಾರೆಕ್ಟರ್ ಡಿಫ್ರೆನ್ಸ್ ಏನು? ಅಷ್ಟೆಲ್ಲ ಕತೆ ಹೇಳ್ಕೊಂಡ್ಬಂದ್ವಿ, ಗುಣಲಕ್ಷಣ ಹೇಳಿದ್ವಿ, ಎಲ್ಲ ಹೇಳಿದ್ವಿ. ಅದ್ರದ್ದು ಮೂಲ ಏನು ಫಂಡಮೆಂಟಲ್ ಡಿಫ್ರೆನ್ಸ್ ಏನು? ಇದನ್ನ ಬಿಟ್ರೆ ಎರಡು ಕೂಡ ಸಣ್ಣ ಮರಗಳೇ. ಇದು ಒಂದು ಬುಷ್ ತರ ಆಗಿ ಸಣ್ಣ ಮರ ಆಗುತ್ತೆ. ಇದು ಏನಂತಾರೆ ನೀವು ಸಣ್ಣ ಮರ, ಸಣ್ಣ ಮರ ಆಗುತ್ತೆ. ಆದ್ರೆ ಇದು ಚಿಕ್ಕ ಮರ, ಅತಿ ಚಿಕ್ಕ ಮರ, ಪೊದೆ. ಯಾವುದು? ಅರೇಬಿಕಾ. ಚಿಕ್ಕ ಗಿಡ. ಮತ್ತೆ ಬೇಳೆ ದೊಡ್ಡದು. ಬೇಳೆ ದೊಡ್ಡದು, ಅದರದ್ದು ಕಾಫಿಯ ಒಳಗಿನ ಬೀಜ ಸೈಜ್ ದೊಡ್ಡದು. ಅದು ಅರೇಬಿಕಾ ಅನ್ಕೊಂಡ್ರೆ ಅದು ಚಿಕ್ಕದು ಹಂಗಿಲ್ಲ. ಬೇಳೆ ದೊಡ್ಡದು, ಗಿಡ ಚಿಕ್ಕದು, ಬೇಳೆ ದೊಡ್ಡದು, ಹಣ್ಣು ದೊಡ್ಡದು. ಆದ್ರೆ ರೋಬಸ್ಟಾ ಹಣ್ಣುನು ಚಿಕ್ಕದು, ಬೇಳೆನು ಚಿಕ್ಕದು. ಗಿಡ ದೊಡ್ಡದು. ಅದ್ ಯಾಕೆ ರೋಬಸ್ಟಾ ಅಂತ ಅಂದ್ರೆ ಎಲ್ಲಾನು ತಡ್ಕೊಳ್ಳುತ್ತೆ ಅದಕ್ಕೆ. ಈಗ ಹೌದು, ನಾವು ಅದಕ್ಕೆ ಬರೋಣ. ಅರೇಬಿಕಾ ಸ್ವಲ್ಪ ಸೆನ್ಸಿಟಿವ್. ಅದಕ್ಕೆ ನೀರಿನ ದೃಷ್ಟಿಯಿಂದ, ರೋಗ ಕೀಟ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಸೆನ್ಸಿಟಿವ್. ಆಮೇಲೆ ಬೆಳಕು, ಬಿಸಿಲು ಹೆಚ್ಚಾದ್ರೆ ಸುಟ್ಟೋಗ್ತದೆ. ಆ ಗುಣ ಎರಡರಲ್ಲೂ ಇದೆ. ಅರೇಬಿಕಾ ಅಟ್ಲೀಸ್ಟ್ ನಮ್ಗೆ ಒಂದು ಸ್ಟ್ಯಾಗರ್ಡ್ ಫ್ಲವರಿಂಗ್ ಒಂದು ಸ್ವಲ್ಪ ಕ್ರಾಪ್ ಆದ್ರೂ ನಮಗೆ ಸಿಕ್ಕುತ್ತೆ. ರೋಬಸ್ಟಾದಲ್ಲಿ ನಾವು ಇರಿಗೇಷನ್ ಬಹಳ ಸೆನ್ಸಿಟಿವ್. ಅದರಲ್ಲಿ ಅದು ಏನಾದ್ರೂ ನಮ್ಗೆ ಬ್ಲಾಸಮ್ ಫೇಲ್ ಆಯ್ತು ಅಥವಾ ಹೂ ಬಂದುವಾಗ ಮಳೆ ಬಂತು ಅಂದ್ರೆ ಕ್ರಾಪ್ ಫೇಲ್ಯೂರ್. ಅದರಲ್ಲಿ ಟೋಟಲ್ ಫೇಲ್ಯೂರ್ ಆಗ್ತದೆ. ಬಟ್ ಹಾಗಾಗಿ ಇದು ಗ್ರೋಯರ್ಸ್ ಬೆನಿಫಿಟ್ ಪಾಯಿಂಟ್ ಇಂದ ಅರೇಬಿಕಾ ಬೆಸ್ಟ್ ಚಾಯ್ಸ್. ಅವ್ರಿಗೆ ಒಂದು ಅಶ್ಯೂರ್ಡ್ ಕ್ರಾಪ್ ಯಾವ ಟೈಮ್ ನಲ್ಲಿ ಕೂಡ ಬಂದ್ಬಿಡುತ್ತೆ. ಒಮ್ಮೆ ಪಾಲಿನೇಷನ್ ಫೇಲರ್ ಮತ್ತು ಬರ್ತದೆ, ಮತ್ತೆ ಕಾಯಿ ಆಗ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ ಇದಕ್ಕೆ ಪಾಲಿನೇಟರ್ಸ್ ಬೇಕೇ ಬೇಕು. ರೋಬಸ್ಟಾಕ್ಕೆ ಕ್ರಾಸ್ ಪಾಲಿನೇಟೆಡ್ ಜೇನುಹುಳ ಬೇಕೇ ಬೇಕು. ಇಲ್ಲಿಗೆ ಅದು ಒಂದೊಂದ್ಸತಿ ಫ್ಲವರ್ ಓಪನ್ ಆಗ್ಲಿಕ್ಕೆ ಮೊದಲೇ ಇದು ಸೆಟ್ ಆಗಿರುತ್ತೆ. ಮತ್ತೆ ಆಮೇಲೆ ಕ್ಲಸ್ಟರ್ ಜೋರು ಇದ್ದಾಗ ಗಾಳಿಯಿಂದ ಪೋಲಿಂಗ್ ರೇಂಜ್ ಇದ್ರೂ ಕೂಡ ಇದು ಸುತ್ತಮುತ್ತ ಇರುತ್ತೆ. ಆ ಪ್ರಮಾಣಕ್ಕೂ ಅದು ಆಗುತ್ತೆ. ಅದು ಅರೇಬಿಕಾ. ಸೊ ಅದು ಕೆಲವು ಅಡ್ವಾಂಟೇಜ್ ಇದೆ. ಆಮೇಲೆ ಇದರಲ್ಲಿ ಮೈಲ್ಡ್ ಕಾಫಿ 0.8 ಇಂದ ಹಿಡಿದು 1.6 ವರೆಗೂ ಇದೆ ಕೆಫಿನ್. ಆದ್ರೆ ಇದರಲ್ಲಿ 1.8 1.9 ಇಂದ ಹಿಡಿದು 3.6 ವರೆಗೂ ಕೂಡ ಎರಡು ಪಟ್ಟು ಇರ್ತಾರೆ. ಪೂರ್ತಿ. ಬಟ್ ಫ್ಲೇವರ್ ಕಾಂಪೋನೆಂಟ್ಸ್ ತಗೊಂಡಾಗ ಅರೇಬಿಕಾ ಒಳ್ಳೇದು, ರೋಬಸ್ಟಾದಲ್ಲಿ ಹಾರ್ಶ್. ಸೊ ಇದ್ರಲ್ಲಿ ಈಗ ನಾವು ಬೇರೆ ಇದರಿಂದ ಹೋದ್ರೆ ಗಿಡ ಗಟ್ಟುಮುಟ್ಟು ಎಲ್ಲ ಬೆಳೆಯೋ ದೃಷ್ಟಿಯಿಂದ ಹೆಂಗಾರು ಬೆಳೀತದೆ ಹೇಳುವಂಥದ್ದು ರೋಬಸ್ಟಾ. ಹೆಸರೇ ರೋಬಸ್ಟದು. ರೋಬಸ್ಟ್ ಗ್ರೋತ್ ಬರುತ್ತೆ. ಅರೇಬಿಕಾ ಸ್ವಲ್ಪ ಸುಪೀರಿಯರ್ ಅಂತ ಹೇಳ್ಬೋದು. ಜೀಪಿಗೂ ಕಾರಿಗೂ ಅಂತ ಡಿಫ್ರೆನ್ಸ್. ಸೊ ಇನ್ನೊಂದ್ಸರಿ ಇದ್ರಲ್ಲಿ ಏನ್ ಕೇಳಿದ್ರೆ ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಇದೆ. ಅದು ಈಲ್ಡ್ ಸ್ಟೆಬಿಲೈಸ್ ಆಗ್ಲಿಕ್ಕೆ 5-6 ವರ್ಷ ಆಗುತ್ತೆ. ಅದು ರೋಬಸ್ಟಾದಲ್ಲಿ ಇದು 2-3 ವರ್ಷಕ್ಕೆ ರೆಡಿ. ಇದು 2-3 ವರ್ಷಕ್ಕೆ ಅರೇಬಿಕಾ ಫುಲ್ ಕೆಪಾಸಿಟಿ ತಂದ್ಬಿಡ್ಬೋದು ನಾವು 4ನೇ ವರ್ಷಕ್ಕೆ ತರ್ಬೋದು. ಅರ್ಜೆಂಟ್ ದುಡ್ಡು ಮಾಡ್ಬೇಕು ಅಂದ್ರೆ ಅರೇಬಿಕಾ. ಇನ್ನೊಂದ್ಸರಿ ನಾನು ಇದಕ್ಕಿಂತ ಮೇಯ್ನು ರೋಗ ಮತ್ತೆ ಕೀಟ ದೃಷ್ಟಿಯಿಂದ ಕಂಪ್ಯಾರಿಸನ್ ಹೆಂಗೆ? ಅರೇಬಿಕಾ ಸೆನ್ಸಿಟಿವ್. ಅರೇಬಿಕಾ ಲೀಫ್ ರಸ್ಟ್ ಬರುತ್ತೆ, ವೈಟ್ ಸ್ಟೆಮ್ ಬೋರರ್ ಬರುತ್ತೆ, ಬೆರಿ ಬೋರರ್ ಬರುತ್ತೆ. 3 ಬರುತ್ತೆ. ಇದು 3 ಇಲ್ಲ. ಬೆರಿ ಬೋರರ್ ಸಾಧಾರಣ ಇದು ರೋಬಸ್ಟಾದಲ್ಲಿ ಜಾಸ್ತಿ. ಬಟ್ ವೈಟ್ ಇವತ್ತಿನ ಡೇಟಿಗೆ ಕಾಫಿನವ್ರು ಹೆದರ್ಕೊಂಡಿದ್ದು ಕನ್ಸಲ್ಲಿ ಬೆಚ್ಚಿ ಬೀಳೋದು ವೈಟ್ ಸ್ಟೆಮ್ ಬೋರರ್ ಮತ್ತೆ ಕಾಫಿ ರಸ್ಟ್. ಶ್ರೀಲಂಕಾದಲ್ಲಿ ಕಾಫಿ ಬರಬಾರ್ದಾಗಿದ್ದು ಕಾಫಿ ರಸ್ಟ್. ಹೌದು. ಕಾಫಿ ಇಲ್ದೇನೆ ಹೋಗಿದ್ದು ಅದೆಲ್ಲ ಅರೇಬಿಕಾದ ಸಮಸ್ಯೆ.
ರೋಬಸ್ಟಾದಲ್ಲಿ ಬರೋದಿಲ್ಲ. ರೋಬಸ್ಟಾದಲ್ಲಿ ಅಂದ್ರೆ ಬೆರಿ ಬೋರರ್ ಒಂದು ಸಮಸ್ಯೆ, ಅದು ಇನ್ನೂ ಅಂತ ಮೇಜರ್ ಏನಾಗಿಲ್ಲ, ಕೆಲವು ಜಾಗದ ಕೆಲವು ವರ್ಷಗಳಾಗಿತ್ತು. ಮತ್ತೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂದ್ರೆ ಶಾರ್ಟ್ ಹೋಲ್ ಬೋರರ್. ಶಾರ್ಟ್ ಹೋಲ್ ಬೋರರು ಕಾಂಟಕ್ಕೆ ಬೀಳುತ್ತಾ ಅಥವಾ ಆಮೇಲೆ ಇನ್ನೊಂದು ಸ್ವಲ್ಪ ರೆಕ್ಕೆ ಬೋರರ್. ಆ ರೆಕ್ಕೆ ಬೋರನೇ ಶಾರ್ಟ್ ಹೋಲ್ ಬೋರರ್. ಶಾರ್ಟ್ ಹೋಲ್ ಬೋರರ್ ಸ್ಟೆಮ್ಮಿಗೆಲ್ಲ ಚಿಕ್ಕ ರೆಕ್ಕೆಗಳಿಗೆ ಬಂದ್ಬಿಡುತ್ತೆ. ಅದು ಮೇಜರ್ ಪ್ರಾಬ್ಲಮ್ ಅದು. ಓಕೆ, ಅದು ಹಂಗೆ ಒಣಗೋಗ್ತದೆ. ಇದರಲ್ಲಿ ಲಿಮಿಟೆಡ್ ಹೋಸ್ಟ್ ರೇಂಜ್. ನಾವು ವೈಟ್ ಸ್ಟೆಮ್ ಬೋರರ್ ಕಾಫಿನೇ ಮೇಜರ್ ಬೆಸ್ಟ್, ಮೇಜರ್ ಹೋಸ್ಟ್ ಅದು. ಟೀಕು ಹೋಗುತ್ತೆ, ಕೆಲವು ಬೇರೆ ಕ್ರಾಪ್ಸ್ ಹೋಗುತ್ತೆ ಯಾವ್ದು. ಬಟ್ ಇದರಲ್ಲಿ 225 ಮರಗಳು ಉಂಟು. ಇದು ನಿಮ್ಮ ಶಾರ್ಟ್ ಹೋಲ್ ಬೋರರ್. ಯಾವ ಮರ ಇದ್ರು ಅದರಿಂದ ರೆಕ್ಕೆ ಬೋರರ್ ಬರುತ್ತೆ. ಅದೊಂದು ಮ್ಯಾನೇಜ್ಮೆಂಟ್ ಒಂದು. ಬಟ್ ಆದ್ರೂನು ಓವರ್ ಆಲ್ ಉಷ್ಣತೆ ತಡ್ಕೊಳ್ಳೋದು, ಬಿಸಿಲು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ತಡ್ಕೊಳ್ಳೋದು, ರೋಗ ಕೀಟ ಇರಷ್ಟು ಇದರಲ್ಲಿ ರೋಬಸ್ಟಾದಲ್ಲಿ ಇಲ್ಲ, ಅತಿ ಕಡಿಮೆ. ಸೊ ಇದೆಲ್ಲ ದೃಷ್ಟಿಯಿಂದ ರೋಬಸ್ಟಾ ಬೆಸ್ಟ್. ಹಂಗಾಗಿ ನಾನು ಹೆಚ್ಚು ಒಂದು ಅದೇ ಈಗ ನಾವು ಅರೇಬಿಕಾಗ್ ಬಂದ್ರೆ ಇವೆಲ್ಲ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ. ಈಗ ಇದು ಕಾನ್ವೆಂಟ್ ಹೋಗೋ ಹುಡುಗರು ಜವಾರಿ ಹುಡುಗರು ಇದ್ದಂಗೆ ಡಿಫ್ರೆನ್ಸ್. ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿತ್ತು, ನೀರಿಂದು ಇದು ಚೆನ್ನಾಗಿತ್ತು ಅಂದ್ರೆ ಇನ್ವೇರಿಯಬ್ಲಿ ಅವ್ರಿಗೆ ಫಸ್ಟ್ ಚಾಯ್ಸ್ ರೋಬಸ್ಟಾ ಆಗ್ಬೇಕು. ಬಟ್ ನಾನ್ ಟ್ರೆಡಿಷನಲ್ ಏರಿಯಾಕ್ ಬಂದ್ರೆ ನಮ್ಗೆ ಬೇಗ ಕ್ರಾಪ್ ಸಿಗ್ಬೇಕು, ಅಲ್ಲಿ ನಾವು ಅರೇಬಿಕಾ ಆಗ್ಬೇಕು. ಚಂದ್ರಗಿರಿನೇ ಫಸ್ಟ್ ಚಾಯ್ಸ್ ಆಗ್ಬೇಕು, ಚಂದ್ರಗಿರಿ ಬೆಸ್ಟ್ ಆಗ್ಬೇಕು. 5 ವರ್ಷದವರೆಗೂ ವೆಯ್ಟ್ ಮಾಡೋಷ್ಟು ತಾಳ್ಮೆ ಇಲ್ಲ. ನೀವ್ ಹೇಳಿದ್ರು ಸಾಂಪ್ರದಾಯಿಕ ಪ್ರದೇಶದಲ್ಲಿ ನೀರು ಗೀರು ಎಲ್ಲ ಚೆನ್ನಾಗಿದೆ, ರೋಬಸ್ಟಾ ಬೆಟರ್ ಅಂತ ಹೇಳ್ತೀರಿ. ಬೇಗ ಕ್ರಾಪ್ ಬಿದ್ದಾಗ ಅರೇಬಿಕಾ, ತಾಳ್ಮೆಯಿಂದ ನಾನು ಕೆಲಸ ಮಾಡ್ತೀನಿ ಅಂದ್ರೆ ರೋಬಸ್ಟಾ ಹಂಗೆ. ಆಮೇಲೆ ಸರ್ ಇನ್ನೊಂದು ಮಹತ್ವದ್ದು ಇದು ಪ್ಲಾಂಟ್ ಕ್ಯಾನೋಪಿ. ಅರೇಬಿಕಾ ಬಹಳ ಚಿಕ್ಕದು, ವೀಕ್ ಪ್ಲಾಂಟ್. ಹೌದು, ಏನ್ ಹಬ್ಬ ಅಂದ್ರೆ 4 ಅಡಿ ನಾವು ಅದಕ್ಕೆ ನಾನು ಹೇಳಿದ್ದು ಚಿಕ್ಕ ಮರ, ಚಿಕ್ಕ ಪೊದೆ. ಅವಾಗ ರೋಬಸ್ಟಾ ಬಹಳ ದೊಡ್ಡದು. ಇಲ್ಲಿ ನಾನು ಏನಕ್ಕೆ ಈ ಪಾಯಿಂಟ್ ಅಂತ ತೆಗೆದೆ ಅಂದ್ರೆ, ಬೇರೆ ಅಂತರ್ ಬೆಳೆಗಳಿದ್ದಾಗ ನಮಗೆ ರೋಬಸ್ಟಾ ಕಷ್ಟ ಆಗ್ಬೋದು. ಈಗ ಅಡಿಕೆ ತೋಟದಲ್ಲಿ ರೋಬಸ್ಟಾ ಹಾಕೋದು ನಾವು ರೆಕಮೆಂಡ್ ಮಾಡೋದಿಲ್ಲ. ಏನಕ್ಕೆ ಅಂದ್ರೆ ಸಿಕ್ಕಾಪಟ್ಟೆ ಬೆಳೀತದೆ, ಪ್ರೂನಿಂಗ್ ಬಾಳ ಬೇಕು, ಊರು ತುಂಬಾ ಹರಡ್ಕತ್ತದೆ, ಆಮೇಲೆ ಅಡಿಕೆ ಇಳುವರಿ ಮೇಲೆ ತೊಂದರೆ ಕೊಡಬಹುದು ಅಂತ ಹೇಳ್ತೀವಿ. ನೀವೇನ್ ಹೇಳ್ತೀವಿ? ಅಡಿಕೆ ಇದ್ರ ಮಟ್ಟ ಮೀರಿ ಬೆಳ್ಕೊಂಡದ್ಮೇಲೆ ಫಸಲು ಕೊಡೋದು, ಅದನ್ನ ನೆರಳು ಬಿದ್ದು ಇದ್ರ ಫಸಲು ನೆರಳಲ್ಲ. ಬಟ್ ಪೋಷಕಾಂಶಗಳು ರೋಬಸ್ಟ್ ಗ್ರೋತ್ ಇದ್ದಿದ್ದು ದೊಡ್ಡ ಟೊಂಗೆ ಆಗಕ್ ಶುರು ಆದ್ರೆ ಇಲ್ಲ. ರೂಟ್ ಡಿಸ್ಟ್ರಿಬ್ಯೂಷನ್ ತಗೊಂಡಾಗ ಇದು ಸರ್ಫೇಸ್ ಫೀಡರ್ ರೋಬಸ್ಟಾ. ಓಕೆ ಸರ್, ಅದಕ್ಕೆ ಕಾಫಿ ಸರ್ಫೇಸ್ ಫೀಡರ್. ನಾವ್ ಎಷ್ಟೇ ಆಳಕ್ ಹೋಗಿದೆ ಅಗಲ ಇದೆ ಅಂತ ಹೇಳಿದ್ರು ಕೂಡ ಸರ್ಫೇಸ್ ಫೀಡರ್ ಪೂರ್ತಿ. ಹಾಗೆ ನೋಡಿದ್ರೆ ಇದು ಅರೇಬಿಕಾ ಚಿಕ್ಕದಾದ ಗಿಡ ಆಳಕ್ ಹೋಗುತ್ತೆ ಬೇರು, ಇದು ಮೇಲ್ಭಾಗದಲ್ಲೇ ಇರುತ್ತೆ ಬೇಗ ರೋಬಸ್ಟಾದಲ್ಲಿ. ಸೊ ಅಲ್ಲ, ನಾವು ಅದಕ್ಕೇನೆ ಅಡಿಕೆ ತೋಟದಲ್ಲಿ ಹಾಕೋದಾದ್ರೆ ರೋಬಸ್ಟಾ ಬೇಡ, ನೀವು ಅರೇಬಿಕಾ ಹಾಕಿ ಅಂತ ಹೇಳ್ತೀವಿ. ಕರೆಕ್ಟ್. ಆಮೇಲೆ ಅರೇಬಿಕಾದಲ್ಲಿ ಇದು ಅಲ್ಲ, ರೋಬಸ್ಟಾದಲ್ಲಿ ಇನ್ನೊಂದು ಸಮಸ್ಯೆ ನಾವು ಮೇಲ್ನೋಟ ಕೇಳಿದ್ರು, ಹೈಟ್ ಬೆಳೀತದೆ. ನಾವು ಕಾಳುಮೆಣಸು ಹಾಕಿದ್ರೆ ಕಾಳುಮೆಣಸು ಒಂದು 10 ಅಡಿ ಕಾಳುಮೆಣಸು ನಾವು ಹಾಕೋ ಯೋಚನೆ ಇದ್ರೆ ನಾವು ಮರ್ತು ಬಿಡ್ಬೇಕು. ರೋಬಸ್ಟಾ ಸುದ್ದಿಗೆ ಹೋಗ್ಲೇಬಾರ್ದು. ಏನಿದ್ರು ಅರೇಬಿಕಾ. ಈ ನಮ್ಗೆ ಅದೇ ಕ್ಲಾಶ್ ಇವನ್ನು ಕೋಕೋದಲ್ಲಿ ಆಗ್ತದೆ. ಕೋಕೋ ಹಾಕಿದ್ರೆ 10 ಅಡಿವರೆಗಿಂದು 8 ಅಡಿವರೆಗಿಂದು ಕಾಳುಮೆಣಸು ಬರೋದನೇ ಇಲ್ಲ, ಕತ್ಲೆ ಕಾಡು. ಇಲ್ಲಿ ಈಗ ರೋಬಸ್ಟಾಕ್ಕೆ ಅಥವಾ ಸ್ಟ್ರಾಂಗ್ ಕಾಫಿಗೆ ಡಿಮಾಂಡ್ ಬಂದ್ಮೇಲೆ ಲೈಬೇರಿಯಕ್ಕೆ ಏನಾದ್ರು ಮತ್ತೆ ಕಮರ್ಷಿಯಲ್ ಸ್ಕೋಪ್ ಇದೆಯಾ? ಮೊದಲು ಕೇಳೋರು ಇರ್ಲಿಲ್ಲ, ಒಂದು 50% ಕಾಸ್ಟ್ಗೆ. ಈಗ 20% ಎಕ್ಸ್ಟ್ರಾ ಕಾಫಿ ಕಾಸ್ಟ್ ಕೊಟ್ಟು ಇನ್ಸ್ಟಂಟ್ ಕಾಫಿಗೆ. ಅಲ್ಲ, ಇನ್ಸ್ಟಂಟ್ಗಲ್ಲ, ಈ ಕಾಫಿ ಕಟ್ಟೆಗಳಿಗೆ. ಸೊ ಅದನ್ನ ಈಗ ಅದಕ್ಕೆ ಕಮರ್ಷಿಯಲ್ ಸ್ಕೋಪ್ ಯಾರು ಬೆಳೀತಾ ಇದಾರೆ ಹೊರಗಡೆ, ಅಥವಾ ಎಲ್ಲ ಸುಮ್ಮನೆ ಬೇಲಿಗೆ ಹಾಕೊಂಡು ಇರ್ತಾರೆ. ಈಗ ಸ್ವಲ್ಪ ಯೋಚನೆ ಮಾಡ್ತಾ ಇದಾರೆ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ರೆ. ಯಾಕಂದ್ರೆ ಅದು ತುಂಬಾ ಲೇಟ್ ಮೆಚೂರಿಂಗ್. ಎಲ್ಲಾನು ಹಾರ್ವೆಸ್ಟ್ ಮಾಡಿ ಆದ್ಮೇಲೆ ಅದನ್ನ ಹಾರ್ವೆಸ್ಟ್ ಲೇಬರ್ ಫೋರ್ಸ್ ಎಲ್ಲ ದೃಷ್ಟಿಯಿಂದ ಅನುಕೂಲ. ಬಟ್ ಬೆರ್ರಿ ಬೋರರ್ ಹೈಯೆಸ್ಟ್ ಅದರಲ್ಲಿ ಯಾಕೆಂದ್ರೆ ಅದಕ್ಕೆ ಲಾಂಗ್ ಡ್ಯೂರೇಷನ್ ಸಿಗುತ್ತೆ. ಬಟ್ ಇದನ್ನು ಮಾಡಕ್ಕೆ ನೀವು ಕಾಫಿ ಬೆಳೆಸೋ ನಾವು ಯಾಕೆಂದ್ರೆ ಇದೆಲ್ಲ ತಳಿ ಆಯ್ಕೆಯ ವಿಷಯ ಬಂದಾಗ ಈ ರೋಬಸ್ಟಾ ಅಥವಾ ಸ್ಟ್ರಾಂಗ್ ಕಾಫಿಗೆ ಡಿಮಾಂಡ್ ಇರೋದು ಇದು ಪರ್ಮನೆಂಟ್ ಟ್ರೆಂಡ್ ಆಗ್ಬೋದಾ ಅಥವಾ ಇದಾಗ್ಬೋದಾ, ಟೆಂಪ್ರರಿ ಇರ್ಬೋದಾ? ಇಲ್ಲ, ಇದು ಸ್ಟ್ರಾಂಗ್ ಕಾಫಿಗೆ ಇದು ಡಿಮ್ಯಾಂಡ್ ಯಾವಾಗಲೂ ಅಷ್ಟೇ. ನಮ್ಮ ಇದು ಕ್ರೇಜ್ ಈಗ ಚೇಂಜ್ ಆಗ್ತಾ ಇದೆ, ಜನಗಳದ್ದು ಕ್ರೇಜ್, ಅವರ ಟೇಸ್ಟ್ ಕೂಡ ಚೇಂಜ್ ಆಗ್ತಾ ಇದೆ, ಫುಡ್ ಹ್ಯಾಬಿಟ್ಸ್. ಸೊ ಹಂಗಿದ್ರೆ ಈಗ ಮುಂದೆ ಅರೇಬಿಕಾದ್ಕಿಂತ ರೋಬಸ್ಟಾಕ್ಕೆ ಹೆಚ್ಚಿಗೆ ಡಿಮಾಂಡ್ ಬಂದ್ರು ಆಶ್ಚರ್ಯ ಇಲ್ಲ. ಖಂಡಿತ ಈಗ ಬಂದಾಗಿದೆ, ಈ ವರ್ಷ ಬಂದಾಗಿದೆ. ಈಗ ಬಂದಾಗಿದೆ ಅಂದ್ರೆ ನಮಗೆ ಈಗ ಕೊರತೆ ಉಂಟು.
ಪ್ರೊಡಕ್ಷನ್ ಕೊರತೆ ಇದೆ. ಓಕೆ. ಬ್ರೆಜಿಲ್ ಅಲ್ಲೂ ಕೂಡ ನಮಗೆ ಕಡಿಮೆ ಆಗಿದೆ. ಅದನ್ನ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಒಂದು 18% ನಮಗೆ ಅದು ಕೊರತೆ ಇದೆ. ಇದು ರೋಬಸ್ಟಾ ಕಾಫಿ ಓವರ್ ಆಲ್ ನಾವು ತಗೊಂಡಾಗ ಅವಾಗ ಅದು ನ್ಯಾಚುರಲ್ ಆಗಿ ಬೇಕು. ಇವಕ್ಕೆ ಇನ್ಸ್ಟಂಟ್ ಕಾಫಿ ಅವ್ರಿಗೆ ಬೇಕೇ ಬೇಕು. ರೋಬಸ್ಟಾ ಹಂಗಾಗಿ ರೇಟ್ ಜಾಸ್ತಿ ಆಗಿದೆ. ಬೇಡ ಅರೇಬಿಕಾಗ್ ಸಮ ಅಂತೂ ಉಳಿಬಹುದು. ಇಲ್ಲಿ ಸರ್ ನಾವೀಗ ಬರೇ ತೆಂಗಿನ ತೋಟ, ನಾವು ಇದೆಲ್ಲ ಹೇಳಿದ್ವಿ, ಬರೇ ತೆಂಗಿನ ತೋಟದಲ್ಲಿ ಕಾಫಿ ಹಾಕ್ತೀನಿ ಅಂದ್ರೆ ರೋಬಸ್ಟಾ ಹಾಕಬಹುದು. ಖಂಡಿತ ಹಾಕಬಹುದು ಅಲ್ಲಿ. ಯಾಕೆಂದ್ರೆ ಅಲ್ಲಿ ನಿಮಗೆ ಈ ತರ ಈ ಸಮಸ್ಯೆಗಳಿಲ್ಲ. ಒಂದು ದೊಡ್ಡ ಗಿಡ ಒಂದೇ ಒಂದು ಅಂದ್ರೆ ನಮ್ಗೆ ಬೇಗ ಹಣ್ಣು ಸಿಕ್ಕಲ್ಲ. ಅದೇ ರೀ, ಅಲ್ಲ ಕ್ರಾಪ್ ಕಾಯ್ಬೇಕು. 4 ವರ್ಷ ಕಾಯ್ಬೇಕು, 5 ವರ್ಷ ನಾವು ಕಾಯ್ಬೇಕು. ಸರಿಯಾದ ಕಮರ್ಷಿಯಲ್ ಕಿಸೆ ತುಂಬಬೇಕು ಅಂದ್ರೆ 5 ವರ್ಷದ ಮೇಲೆ ಹೋಗ್ತದೆ. ಇದನ್ನ ಹಾಕಿದ್ರೆ ಬೇಗನೆ ಆಗುತ್ತೆ, 2 ವರ್ಷಕ್ಕೆಲ್ಲ ಶುರುವಾಗಿಬಿಡುತ್ತೆ. ವೀಕ್ಷಕರೇ, ಈಗ ಇಷ್ಟೊತ್ತು ಚರ್ಚೆ ನಿಮಗೆ ಇಲ್ಲಿ ನಾವು ಎರಡೂ ತಗೋತೀವಿ. ಈಗ ಕಾಫಿ ಏರಿಯಾದವರಿಗೆ ಇವ್ರಿಗೇನಪ್ಪ ರೋಬಸ್ಟಾ ಅಂದ್ರೇನು, ಅರೇಬಿಕಾ ಅಂದ್ರೆ ಏನು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ ಹೌದು. ಏನಕ್ಕೆಂದ್ರೆ ಇದು ಕಾಫಿ ಏರಿಯಾದವರಿಗೆ ಮಾಡ್ತಾ ಇರೋದಲ್ಲ. ಅದೆಲ್ಲ ಈಗ ನಾವು ಮಾತಾಡಿದಷ್ಟು ವಿಷಯ ಸಾಮಾನ್ಯ ಕಾಫಿ ಏರಿಯಾದವ್ರಿಗೆ ಗೊತ್ತು. ಅದನ್ನ ನಾವು ಚರ್ಚೆ ಮಾಡಿ ಅದನ್ನ ಹೇಳಕತ್ತಿಯಲ್ಲ. ಮತ್ತೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಈ ತರ ಒಂದು TV ಚಾನಲ್ ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡುವಾಗ ಇದು ಮಿಕ್ಸಪ್ ಆಗುತ್ತೆ ಸ್ವಾಭಾವಿಕವಾಗಿ. ನಾವು ಆದ್ರೆ ನಮ್ಮ ವೀಕ್ಷಕರ ಟಾರ್ಗೆಟ್ ನಮ್ದು ಸ್ಪಷ್ಟ ಇದೆ. ಅಸಾಂಪ್ರದಾಯಿಕ ಪ್ರದೇಶದವರಿಗೆ ಕಾಫಿ ಏನು ಬೆಳೆ ಏನು ಹೇಳೋದನ್ನ ತಿಳಿಸ್ಕೊಡೋದೇ ಈ ನಮ್ಮ ಸರಣಿಯ ಉದ್ದೇಶ ಇರೋದಕ್ಕೆ ನಾವು ಅದನ್ನ ಕೂಲಂಕುಷವಾಗಿ, ಈಗ ನನಗೆ ಗೊತ್ತಿರ್ಬೋದು ಆದ್ರೆ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಹೊಸ ಥರ, ಅಥವಾ ಎಲ್ಲರೂ ಏನು ಮಾಡ್ತಾರಂತಲ್ಲ, ಅದು ನಾಲೆಜ್ಗೋಸ್ಕರ ದೃಷ್ಟಿ ನಾನು ಸೂಕ್ಷ್ಮವಾಗಿ ಎಲ್ಲ ವಿಷಯವನ್ನ ಕೇಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ಚರ್ಚೆ ಕೂಡ ನಿಮಗೆ ಪ್ರಯೋಜನಕ್ಕೆ ಬಂತು ಅಂತ ಅನ್ಕೋತೀವಿ. ಇನ್ನು ಮುಂದೆ ನಾವು ನಿರ್ದಿಷ್ಟವಾಗಿ ಕಲ್ಟಿವೇಶನ್ ಪ್ರಾಕ್ಟೀಸಿಗೆ ಹೋಗ್ತೀವಿ. ಮುಂದಿನ ಕಂತುಗಳಲ್ಲಿ ಅಂತರ ಏನಿರಬೇಕು, ಅದಕ್ಕಿಂತ ಎಲ್ಲಕ್ಕಿಂತ ಪ್ರೊಪಗೇಷನ್ ಹೆಂಗೆ, ಅದನ್ನ ಇದನ್ನ ಮಲ್ಟಿಪ್ಲೈ ಮಾಡೋದು ಹೆಂಗೆ, ಇಂಥ ವಿಷಯದಲ್ಲೆಲ್ಲ, ಆಮೇಲೆ ಪ್ಲಾಂಟಿಂಗು, ಗೊಬ್ಬರ, ನೀರು, ರೋಗ, ಕೀಟ, ಅದೆಲ್ಲ ಮುಂದಿನ ಕಂತುಗಳಲ್ಲಿ ಬರುತ್ತೆ. ಇವತ್ತಿನ ಕಂತಿಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಮ ವಾಹಿನಿಯ ಪರವಾಗಿ ವೇಣುಗೋಪಾಲ್ ಸರ್ಗೆ ಧನ್ಯವಾದವನ್ನು ಹೇಳೋಣ. ಮುಂದಿನ ಕಂತಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಕಾಫಿಯ ಜ್ಞಾನ ವಿಜ್ಞಾನಿ ಕಂತಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.